ಪ್ರತಿ ವರ್ಷ ನಿಮಗೆ ಸ್ಪೀಕರ್ಗೆ ಪರ್ಮಿಷನ್ ಸಿಗುತ್ತೆ. ಆದರೆ ಅದರದ್ದು ಮಿತಿ ಎಷ್ಟಿರಬೇಕು, ಡೆಸಿಬಲ್. ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರುವಂಥ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಂಡ್ರೆ ಪೊಲೀಸ್ ಬಂದೋಬಸ್ತ್ ಅವಶ್ಯಕ. ಬೇಡದೆಲ್ಲ ನಡೀತಾ ಇದ್ರೆ ಅದನ್ನ ತಿಳಿಸಿದ್ರೆ ಯಾವುದೇ ಅನಾಹುತ ಆಗುವಂಥದ್ದು ನಾವು ತಪ್ಪಿಸ್ಬೋದು. ಇಲಾಖೆಯ ಪ್ರತಿಯೊಬ್ಬರು ಸಿಬ್ಬಂದಿ ಪರವಾಗಿ ನಿಮಗೆ ಆಶ್ವಾಸನೆ ಕೊಡ್ತೀವಿ. ನಾವು ಹಿಂದೆನೂ ನಿಮ್ಮ ಜೊತೆಗಿದ್ದೀವಿ, ಈಗಲೂ ನಿಮ್ಮ ಜೊತೆಗಿದ್ದೀವಿ, ಮುಂದೆ ಸಹ ಎಲ್ಲ ಆಚರಣೆಗಳಲ್ಲಿ ನಿಮ್ಮ ಜೊತೆಗಿದ್ದೀವಿ. ಮೊದಲು ಸ್ವಾಗತ ಭಾಷಣವನ್ನು ಎಸಿಪಿ ಕಬ್ಬನ್ ಪಾರ್ಕ್ ರಾಮಚಂದ್ರ ಸರ್ ಮಾಡಲು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಾಗಿ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಖ್ಯವಾಗಿ ಏನು ಮುಂದಿನ ದಿನಗಳಲ್ಲಿ ಬರುವಂತಹ ನಮ್ಮ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅದರ ಜೊತೆಗೆ ನಾವು ತಿಂಗಳ 3ನೇ ಶನಿವಾರದಂದು ಏನು ಜನಸಂಪರ್ಕ ಸಭೆಯನ್ನು ನಡೆಸ್ತೀವಿ. ಅದರ ಪ್ರಯುಕ್ತ ಇವತ್ತಿನ ದಿನ ಕೇಂದ್ರ ವಿಭಾಗದ ಎಲ್ಲ ಠಾಣೆಗಳಿಂದ ಇಲ್ಲಿ ನಿಮ್ಮನ್ನೆಲ್ಲ ಕರೆದಿದ್ದೀವಿ. ಇದರಲ್ಲಿ ಹಬ್ಬದ ಪ್ರಯುಕ್ತ ಸೂಚನೆಗಳು ಸೇರಿದಂತೆ ಹಬ್ಬದ ಪ್ರಯುಕ್ತ ನಿಮ್ಮ ಅನಿಸಿಕೆಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಜನಸಂಪರ್ಕ ಸಭೆಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಲಿಕ್ಕೋಸ್ಕರ ಹೊಸದಾಗಿ ಬಂದಿರುವಂಥ ಈಗಾಗಲೇ ಆಯ್ತು ಬಂದು ಸರ್ 2 ತಿಂಗಳ ಮೇಲೆ ಅಕ್ಷಯ್ ಹಾಕಿ IPS ಸರ್ನ ನಾನು ಕೇಂದ್ರ ವಿಭಾಗದ DCP ಅವರನ್ನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲ ಠಾಣೆಗಳ ಪರವಾಗಿ ಅವ್ರನ್ನ ಒತ್ತುವಾಗಿ ಈ ಇದನ್ನು ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ವಿಭಾಗದ ಇತರೆ 3 ACP ಅವರು ನನ್ನನ್ನು ಸೇರಿಕೊಂಡಂತೆ ಸೆನ್ನಿನ ಮನೋಜ್ ಕುಮಾರ್ ಅವರು, ಶಿವಾನಂದ್ ಸುರ್ಗಿಟ್ಟು ಮತ್ತು ಪ್ರಕಾಶ್ ಅವರು, ಶೇಷಾದ್ರಿಪುರಂ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಎಲ್ಲ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಇಲ್ಲಿ ಹಾಜರಿದ್ದಾರೆ, ಅವ್ರುಗಳನ್ನು ಮತ್ತು PSIs ಕೂಡ ಹಾಜರಿದ್ದಾರೆ, ಅವ್ರುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ಅವರೆಲ್ಲರಿಗಿಂತ ವಿಶೇಷವಾಗಿ ಸಾರ್ವಜನಿಕರಾದ ನೀವುಗಳು, ವಿಶೇಷವಾಗಿ ಗಣಪತಿ ಹಬ್ಬ ಮತ್ತು ಮುಂದಿನ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಾವೇನಾದರೂ ಕಾರ್ಯಕ್ರಮಗಳನ್ನ ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಆ ಹಬ್ಬಗಳಲ್ಲಿ ನಿಮ್ಮೆಲ್ಲರ ಸಲಹೆ ಸಹಕಾರಗಳು ಕೂಡ ಪೊಲೀಸ್ ಇಲಾಖೆಗೆ ತುಂಬ ಅತ್ಯಗತ್ಯ ಆಗಿರ್ತದೆ. ಅದರಿಂದಾಗಿ ವಿವಿಧ ಧಾರ್ಮಿಕ ಮುಖಂಡರಿರ್ಬೋದು, ವಿವಿಧ ಸ್ಥಳಗಳ ಸಾರ್ವಜನಿಕರಿರ್ಬೋದು ಅಥವಾ ಇತರೆ ಸಾರ್ವಜನಿಕರು ಕೂಡ ಕರೆದು ನಿಮ್ಮ ಜೊತೆ ಮಾತಾಡುವಂಥದ್ದು ನಮಗೆ ಅತ್ಯಗತ್ಯ ಆಗಿದೆ. ಜೊತೆಗೆ ಅನಿವಾರ್ಯ ಕೂಡ, ಯಾಕಂದರೆ ನಿಮ್ಮ ಸಹಕಾರ ಇಲ್ಲದೆ ನಾವು ಇಷ್ಟು ದೊಡ್ಡ ಹಬ್ಬಗಳನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ದೃಷ್ಟಿನಲ್ಲಿ ನೀವೆಲ್ಲರೂ ಕೂಡ ಸುಮಾರು 12 ಠಾಣೆಯ ಬೇರೆ ಬೇರೆ ಭಾಗದ ಎಲ್ಲ ರೀತಿಯ ಧಾರ್ಮಿಕ ಮುಖಂಡರು, ಲೀಡರ್ಗಳು ಮತ್ತು ಹಬ್ಬ ಮಾಡುವಂಥವ್ರು ಎಲ್ಲರೂ ಕೂಡ ನೀವು ಬಂದಿದ್ದೀರಾ. ನಿಮ್ಮೆಲ್ಲರನ್ನು ಕೂಡ ನಾನು ಕೇಂದ್ರ ವಿಭಾಗದ ವತಿಯಿಂದ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಏನು ಟೋಕನ್ಗಳನ್ನು ಕೊಟ್ಟಿದೆ ಅವ್ರುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ತುಂಬ ಉದ್ಯೋಗ ಬೇಡ, ಕಡಿಮೆಯಲ್ಲಿ. ಆಮೇಲೆ ಸಲಹೆ ಇದ್ದರೆ ಸಲಹೆ ಕೊಡಿ, ಆದರೆ ತುಂಬ ಹೇಳ್ಕೊಂಡು ಹೋಗೋಂಥದ್ದು ಬೇಡ. ಆಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ನಿಮ್ಮೆಲ್ಲರೂ ಗೌರವ ಇದೆ ಅಂತ ನನಗೆ ಗೊತ್ತು. ಹಾಗಾಗಿ ಜಾಸ್ತಿ ಉಳ್ಳಲು ಬೇಡ. ಏನು ಪ್ರಶ್ನೆ ಕೇಳಿ ದಯವಿಟ್ಟು ಅದಕ್ಕೆ DCP ಸರ್ ಉತ್ತರವನ್ನು ಕೊಡ್ತಾರೆ. ಜೊತೆಗೆ ಏನಾದರೂ ಅಗತ್ಯ ಸಲಹೆಗಳಿದ್ದರೆ ಅದನ್ನು ಕೊಡಿ, ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ನಾನು ಕೇಂದ್ರ ವಿಭಾಗದ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಈ ವಿಧಾನಸಭೆಯಲ್ಲಿ ಸೂಚನೆ. ಈಗ ಸಾರ್ವಜನಿಕ ಸಂಪರ್ಕ ಸಭೆ ಸಂಬಂಧ ಪ್ರಶ್ನೆಗಳು ನೇರವಾಗಿ ಸಂಕ್ಷಿಪ್ತವಾಗಿ ಕೇಳಬೇಕು. ಹೆಸರನ್ನ ಕೂಗ್ತೀನಿ. ಮೊದಲನೇದು ಅಲ್ಸೂರ್ಗೇಟ್ PS ನಿಂದ ಪರಪ್ಪ. ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ಬರುವಂತದ್ದು ಮುಂದಿನ 4 ದಿನಗಳಲ್ಲಿ ಗಣೇಶೋತ್ಸವ ವಿಜೃಂಭಣೆಯಿಂದ ಇಡೀ ದೇಶಾದ್ಯಂತ ನಡೆಯುತ್ತೆ. ಈ ಒಂದು ಗಣೇಶೋತ್ಸವ ಮೊದಲಿಗೆ ಮನೆಯಲ್ಲಿ ನಡೀತಾ ಇತ್ತು. ಅದನ್ನ ನಮ್ಮ ಬಾಲಗಂಗಾಧರ್ ನಾಥ್ ತಿಲಕ್ ಅವರು
ಸಾರ್ವಜನಿಕವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ, ನಮ್ಮ ಭಾರತೀಯರಿಗೆ ಉತ್ತೇಜನ ಕೊಡೋದಕ್ಕೆ ಸಾರ್ವಜನಿಕವಾಗಿ ಗಣೇಶೋತ್ಸವನ ಆಚರಿಸಲಿಕ್ಕೆ ಶುರು ಮಾಡಿದ್ರು. ಸೊ ಈಗ ನಮ್ಮ ಭಾಗದಲ್ಲಿ ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆ ಭಾಗದಲ್ಲಿ ಶಾಂತಿಯುತವಾಗಿ ನಡ್ಕೊಂತ ಬರ್ತಾ ಇದೆ. ಸೊ ತಾವುಗಳು ತಮ್ಮ ಇಲಾಖೆಯಿಂದ ನಮಗೆ ಸಲಹೆಗಳು ಕೊಟ್ಟಿದ್ದೀರಿ. ಈಗಾಗಲೇ ಸಂಘ ಸಂಸ್ಥೆಗಳನ್ನ ಕರೆಸಿ ಸಲಹೆಗಳನ್ನ ಕೊಟ್ಟಿದ್ದೀರಾ. ನಾವು ಶಾಂತಿಯಿಂದ ನಾವು ಈ ಒಂದು ಕಾರ್ಯಕ್ರಮನ ಗಣೇಶೋತ್ಸವನ ನಾವು ಮಾಡ್ತೇವೆ. ನಿಮ್ಗೆ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ಭರವಸೆಯನ್ನು ಕೊಡ್ತಾ ಇದ್ದೇವೆ. ಹಾಗೆ ನಾವು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲು ತಮ್ಮ ಇಲಾಖೆಯಿಂದ ನಾವು ಸಹಕಾರವನ್ನು ಕೋರ್ತಾ ಇದ್ದೀವಿ. ನಮ್ಗೆ ಈಗ ಉತ್ಸವದಲ್ಲಿ ನಾವು ಸಂಭ್ರಮದಿಂದ ನಾವು ಈ ಒಂದು ಗಣೇಶೋತ್ಸವನ ಮಾಡ್ತೀವಿ. ನಮಗೆ ಯುವಕರಿಗೆ ಈ ಡಿಜೆ ಒಂದು ಅವಶ್ಯಕತೆ ಬೇಕಾಗಿದೆ. ದಯವಿಟ್ಟು ಈಗಾಗಲೇ ನಿನ್ನೆ ಸದನದಲ್ಲಿ ಚರ್ಚೆ ಕೂಡ ಆಗಿದೆ. ಡಿಜೆಯನ್ನ ನಾವು ಸರ್ಕಾರದಿಂದ ನಿರ್ಬಂಧ ಇರ್ತಾ ಇಲ್ಲ. ತಾವು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯವರು ಸಂಪರ್ಕ ಮಾಡಿ ಅದನ್ನ ಅವರು ವ್ಯಾಪ್ತಿಯಲ್ಲಿ ಅದನ್ನ ಕೊಡ್ಬೋದು ಅಂತ ಒಂದು ನಿನ್ನೆ ಸದನದಲ್ಲಿ ಸನ್ಮಾನ್ಯ ಸಚಿವರಾದಂಥ ಬೋಸ್ರಾಜ್ ಅವರು ತಿಳಿಸಿದ್ದಾರೆ. ದಯವಿಟ್ಟು ತಾವು ನಮ್ಮ ಈ ಒಂದು ವಿನಾಯಕೋತ್ಸವ ಮಿತ್ರ ಮಂಡಳಿಗಳಿಗೆ, ಗಣೇಶೋತ್ಸವ ಮಿತ್ರ ಮಂಡಳಿಗಳಿಗೆ ತಾವು ಒಂದು ಡಿಜೆ ಅನುಮತಿಯನ್ನು ಕೊಡಬೇಕು. ಯಾವುದೇ ರೀತಿ ಒತ್ತಡ ಆಗದೆ ನಾವು ಶಾಂತಿಯುತವಾಗಿ ನಾವು ನಮ್ಮ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಅದನ್ನು ವಿಸರ್ಜನೆ ಮಾಡ್ತೀವಿ. ದಯವಿಟ್ಟು ನಾವು ತಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಸಹಕಾರವನ್ನ ಕೋರ್ತಾ ಇದೆ ಸರ್. ಎಬಿ ಡಿಸ್ಟ್ರಿಕ್ಟ್ ನಗರದ ಬಿಡಲ್ಲಿ ನಾವು ಗಣೇಶ ಕುಂಡಿಸ್ತೇವೆ 13 ವರ್ಷದಿಂದ. ಎಲ್ಲ ವಿಜೃಂಭಣೆಯಿಂದಲೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ವರ್ಷ ಆರಾಮಾಗಿ ಎಲ್ಲ ನಡೀತಾ ಇದೆ. ಈ ಸತಿ ನಮ್ಗೊಂದು ಡಿಜೆಗೆ ಒಂದು ಪರ್ಮಿಷನ್ ಕೊಡಿ ಸರ್. ಹಾಗೆ ಆ ಸ್ಟ್ರೀಟ್ ಲೈಟ್ಗಳು ಸ್ವಲ್ಪ ಪ್ರಾಬ್ಲಮ್ ಇದೆ ರೋಡ್ಗಳು ಸ್ವಲ್ಪ ಸರಿ ಇಲ್ಲ. ಹೆವಿ ಟ್ರಾಫಿಕ್ ಇರುತ್ತೆ ಗಣೇಶ ಬಿಡಬೇಕಾದ್ರೆ. ಅದೊಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಸರ್. ಆ ರೋಡ್ ಸರ್ ಎಬಿ ಡಿಸ್ಟ್ರಿಕ್ಟ್ ಫುಲ್ ಆ ರೋಡಲ್ಲಿ ರೆಡಿ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಹೋಗ್ತಾರೆ. ಕಬ್ಬನ್ಪೇಟೆ ಎಲ್ಲೇ ನೀವು ನೋಡಿ ಎಲ್ಲ ಕತ್ಲೆ ಇರುತ್ತೆ. ರೋಡ್ಗಳು ಸರಿ ಇಲ್ಲ ಅಲ್ಲಿ. ಥ್ಯಾಂಕ್ ಯು ಸರ್ ಫಾರ್ ದ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ದೇನಂದ್ರೆ ಸರ್ ಡಿಜೆ ಒಂದು ಪರ್ಮಿಷನ್ಗೋಸ್ಕರ ಅದೇಂದ್ರೆ ಟೈಮ್ ಲಿಮಿಟ್ಸ್ ಇರಲಿ, ಜೊತೆಗೆ ಡೆಸಿಮಲ್ಸ್ ಇದೆಯಲ್ಲ ಅದು ಕೂಡ ನೀವು ಚೆಕ್ ಮಾಡಿಸ್ಕೊಟ್ರು ಸಾಕು ಸರ್. ನಮಗೆ ಹಂಗೆ ಈಗ ಮಾಮೂಲಿ MG ರೋಡ್ ಪಬ್ಬು ಇದರಲ್ಲಿ ಅಲ್ಲೂ ಡಿಜೆ ಪಾರ್ಟೀಸ್ ನಡೀತಾ ಇರುತ್ತೆ. ಅಲ್ಲಿ ಏನು ಡೆಸಿಮಲ್ಸ್ ಇರುತ್ತೆ ಅಷ್ಟು ನಮಗೂ ಸಾಕು. ನಾವೇನು ತುಂಬ ಹಾಕಲ್ಲ. ಇನ್ನೊಂದೇನಂದ್ರೆ ಉತ್ತರ ಕನ್ನಡದಲ್ಲೆಲ್ಲ ನೋಡಿ ಈಗ ಡಿಜೆಗಳು ಇದಾಗ್ತಾರೆ. ಅವರು 5 ಲಕ್ಷ 6 ಲಕ್ಷ ಅವ್ರು ಬರೀ ಡಿಜೆಗೆ ಅಂತ ಒಂದು ಕಾನ್ಸೆಪ್ಟ್ ಇದೆ ಅವ್ರದ್ದು. ಏನಂದ್ರೆ ಕಮ್ಮಿ ಅಂದ್ರೆ ಅವ್ರು 6 ಲಕ್ಷ 7 ಲಕ್ಷ ಇದ್ರೆ ಡಿಜೆ ಹಾಕೋದು ಕಾಂಪಿಟೇಷನ್ ಇರುತ್ತೆ. ನಮ್ದ್ರಲ್ಲಿ ಅಷ್ಟಿಲ್ಲ ಸರ್. ನಮ್ದ್ರಲ್ಲಿ ತಮಟೆ ಅದೆಲ್ಲ ಇರುತ್ತೆ. ಜೊತೆ ಡಿಜೆ ಅಂದ್ರೆ ಹಾರ್ಡ್ಲಿ ಅಂದ್ರೆ 40,000 50,000 ಕೊಡ್ಬೋದು ಅಷ್ಟೇ. ಅದು ಇನ್ನು ಹಬ್ಬ ಅಂದ್ರೆ 5-6 ಸ್ಪೀಕರ್ ಹಾಕ್ತಾರೆ, ಬಿಟ್ಟರೆ ಪಾರ್ಲೈಟ್ಗಳು ಹಾಕ್ತಾರೆ. ಸೊ ನಮಗೆ ಸ್ಪೀಕರ್ ಅಂದ್ರೆ ಸೌಂಡ್ ಎಫೆಕ್ಟ್ ನಮಗೂ ಜಾಸ್ತಿ ಕೇಳೋಕ್ಕಾಗಲ್ಲ. ಸೊ ನಾವೇ ನಿಮಗೆ ನಮಗೇನಂದ್ರೆ ಕ್ಲಾರಿಟಿ ಬೇಕಾಗಿರುತ್ತೆ ವಾಯ್ಸ್ದು. ಸೊ ಅವೇನಂತೀವಿ ಅವ್ರು ಜ್ವರ ಇಕ್ಕಿದ್ರು ಕೂಡ ನಮಗೆ ಫಸ್ಟ್ ಏನು ಕೇಳ್ತೀವಿ, ಸೌಂಡ್ ಕಮ್ಮಿ ಇಕ್ಕಪ್ಪ ಫಸ್ಟ್. ನಮ್ಗೆ ಫಸ್ಟ್ ಸೌಂಡ್ ಕೇಳಬೇಕು. ನಮಗೆ ಸಾಂಗ್ ಕೇಳ್ತೀವಿ. ಸೊ ನಮಗೆ ಸುಮ್ಮನೆ ಸ್ಪೀಕರಲ್ಲಿ ಅಂತ ಇದ್ರೆ ನಮಗೂ ಆಗಲ್ಲ. ಸೊ ನಾವೇನೋ ನಮಗೆ ಕ್ಲಾರಿಟಿಗೋಸ್ಕರ ನಾವು ಸೌಂಡ್ ಕಮ್ಮಿನೇ ಕೂರಿಸ್ಕೊಳ್ತೀವಿ. ಇನ್ನೊಂದ್ರೆ ಕಮ್ಮಿಲಿ ಫಸ್ಟ್ ಆಫ್ ಆಲ್ ಡಿಜೆ ಕೊಡೋದು 40,000 50,000. ಊರುಗಳಲ್ಲಾದ್ರೆ 50 ಲಕ್ಷ 6 ಲಕ್ಷ 7 ಲಕ್ಷ ಕಾಂಪಿಟೇಷನ್ ಇರುತ್ತೆ. ಈ ಏರಿಯಾ ಆಗಲಿ. ಇಲ್ಲಿ ಇನ್ನೊಂದು ನಮ್ಮ ಏರಿಯಾದಲ್ಲಿ ಎಲ್ಲ ಫ್ರೆಂಡ್ಶಿಪ್ ಆಗಿದ್ದೀವಿ ಕಬ್ಬನ್ಪೇಟೆಯಲ್ಲಿ. ಯಾರು ಪ್ರತಿ ಗಲ್ಲಿಯವರು ಕೂಡ ಬ್ರದರ್ಸ್ ಥರನೇ. ನಮ್ದು ಪ್ರಸಾದ ಆಯ್ತಾರೆ ಅವ್ರು ಕೊಡ್ತೀವಿ, ಅವ್ರು ನಮ್ದು ಕೊಡ್ತೀವಿ. ಸೊ ಬ್ರದರ್ಸ್ ಥರನೇ ಇದ್ದೀವಿ. ನಮ್ಮ ಏರಿಯಾದಲ್ಲಿ ಯಾರು ಮುಸ್ಲಿಮ್ಸ್ ಇಲ್ಲ, ಇದ್ರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇದರಲ್ಲಿ ಬಾಂಡಿಂಗ್ ಇದೆ. ನಮ್ಮಲ್ಲಿ ಪೊಲಿಟಿಕ್ಸ್ ಇಲ್ಲ. ಪೊಲಿಟಿಕ್ಸ್ ಇಂದ ಬಂದಾಗ ಮಾತ್ರ ಈ ಕೋಮು ಗಲಭೆ ಅಂತ ಬರುತ್ತೆ. ನಮ್ಮಲ್ಲಿ ಫ್ರೆಂಡ್ಶಿಪ್ ಇದೆ. ಅಷ್ಟೇ ಸರ್. ನಮ್ದೇನಂದ್ರೆ ಡಿಜೆಗೆ ನಮ್ದು ಕಮ್ಮಿ ಒಂದು ಡೆಸಿಮಲ್ಸ್ ಇರಲಿ, ಟೈಮಿಂಗ್ಸ್ ಇರಲಿ. ಏನೇ ಕ್ರಮ ಕೈಗೊಳ್ಳೋದು ಇದ್ರೆ, ಏನೇ ಪರ್ಮಿಷನ್ ಕೊಡೋದಿದ್ರೆ, ವಾಟ್ ಎವರ್ ಡಿಸಿಷನ್ ನಮ್ದು ಏನೇ ತೀರ್ಮಾನ ಇದ್ರೆ ಅದು ಎಲ್ಲರಿಗೆ ಒಂದೇ ರೀತಿ ಇರುತ್ತೆ. ಎಲ್ಲರಿಗೆ ಅಂದ್ರೆ ಬರೀ ಕೇಂದ್ರ ವಿಭಾಗಕ್ಕೆ ಅಷ್ಟಕ್ಕೆ ಸಂಬಂಧಪಟ್ಟಂತಲ್ಲ, ಇಡೀ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ಗೂ ಒಂದೇ ರೀತಿ ನಾವು ಕ್ರಮ ಕೈಗೊಳ್ತೀವಿ. ಸೊ ನಮ್ಮ ನಿರ್ಧಾರಗಳು ಏನಿರುತ್ತೆ ಎಲ್ಲರಿಗೆ ಸಮಾನವಾಗಿ ಇರುತ್ತೆ. ಹಾಗಾಗಿ ಡಿಜೆ ವಿಷಯ ಒಂದು ಚರ್ಚೆ ಆಗಿದೆ. ಇದಕ್ಕೆ ನಾವು ಮಾತಾಡುವಾಗ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀವಿ. ಈಗ ನೀವು ಡಿಜೆ ಬಿಟ್ಟು ಮುಂದಿನ ಬೇರೆ ಬೇರೆ ವಿಷಯಗಳು ಹೇಳಿ. ಈಗ ಯಾರೋ ನಮ್ಮ ಸ್ನೇಹಿತರು ಒಬ್ರು ಸ್ಟ್ರೀಟ್ ಲೈಟ್ ಬಗ್ಗೆ ಹೇಳಿದ್ರು, ಬಹಳ ಮುಖ್ಯವಾದಂಥ ವಿಷಯ. ಈಗ ಸಂಜೆ ಹೊತ್ತಿಗೆ ಮೆರವಣಿಗೆ ತಗೊಂಡು ಹೋಗ್ಬೇಕಾದ್ರೆ ಸ್ಟ್ರೀಟ್ ಲೈಟ್ ಇರಬೇಕಾಗಿರ್ತದೆ. ಬೇರೆ ಬೇರೆ ವಿಷಯಗಳನ್ನೆಲ್ಲ ಹೇಳಿ. ಡಿಜೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಸಮಯ ಬಂದಾಗ ಉತ್ತರ ಕೊಡ್ತೇವೆ. ಹಿರಿಯ ಅಧಿಕಾರಿಗಳಿಗೆ ನಮಸ್ಕಾರಗಳು. ಮತ್ತೆ ವೇದಿಕಾ ಮುಂಭಾಗದಲ್ಲಿರುವಂಥ ಎಲ್ಲ ಗಣಪತಿಯ ಭಕ್ತಾದಿಗಳು ಕೂಡ ನಮಸ್ಕಾರಗಳು. ಸರ್, ನನ್ನ ಪ್ರಶ್ನೆ, ಈ ದೇಶದ ಅಪೆಕ್ಸ್ ಕೋರ್ಟ್, ಸುಪ್ರೀಂ ಕೋರ್ಟೇ ಡಿಜೆ ಬಳಸ್ಬೋದು ಅಂತ ಹೇಳಿದೆ. 2021 ಆರ್ಡರಲ್ಲಿ ಕ್ಲಿಯರ್ ಆಗಿದೆ.
DJ ಮ್ಯೂಸಿಕ್ನ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿಲ್ಲ. ಅಲಹಾಬಾದ್ ಕೋರ್ಟು ಬ್ಯಾನ್ ಮಾಡ್ತು, ಸುಪ್ರೀಂ ಕೋರ್ಟ್ ಅದನ್ನ ಸೆಟಿಸೈಡ್ ಮಾಡಿ ಅಲೋ ಮಾಡಿದೆ ಅಕಾರ್ಡಿಂಗ್ಸ್ ವಿತ್ ದಿ ಲಾ ಅಂತ. ಈಗ ನಮಗೆ ಸಮಸ್ಯೆ ಆಗ್ತಾ ಇರೋದು DJ ಬಗ್ಗೆ. ನೀವು ಆ DJನ ಬ್ಯಾನ್ ಮಾಡ್ತಿದ್ದೀರಾ ಅಥವಾ ಪರ್ಮಿಷನ್ ಕೊಡಲ್ಲ ಅಂದರೆ ದಯಮಾಡಿ ನಮಗೆ ಯಾವ ಸರ್ಕ್ಯುಲರ್ ಕೊಡಿ. ಆ ಸರ್ಕ್ಯುಲರ್ ನಮಗೆ ಅನುಕೂಲ ಆಗುತ್ತೆ. ನೀವು ಯಾವ ಕಾನೂನು ಅಡಿಯಲ್ಲಿ ಅದನ್ನ ಬ್ಯಾನ್ ಮಾಡಿದ್ದೀರಾ, ಯಾವ ಕಾನೂನು ಅಡಿಯಲ್ಲಿ ಅದು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ನಮಗೆ ಅನುಕೂಲ ಆಗುತ್ತೆ. ಸೊ ನಾವು ಕನ್ಸರ್ನ್ ಫೋರಮ್ಗೆ ಅಪ್ರೋಚ್ ಮಾಡ್ಬೋದು. ಸೆಕೆಂಡ್ ಥಿಂಗ್ ಸರ್, ಪ್ರತಿ ಸಲಿನೂ 10 ಗಂಟೆ ಲಾಸ್ಟು ಅಂತ ಹೇಳ್ತೀರಾ. ಇದೇ 10 ಗಂಟೆ ನಮಗೆ ಹೊಸ ವರ್ಷಕ್ಕೆ ಅಪ್ಲೈ ಆಗಲ್ಲ, ಇದೇ 10 ಗಂಟೆ ಕ್ರಿಸ್ಮಸ್ಗೆ ಅಪ್ಲೈ ಆಗಲ್ಲ. ಬರೀ ನಮ್ಮ ಗಣಪತಿ ಹಬ್ಬ ಬಂದಾಗ ಅಥವಾ ನಮ್ಮ ಹಿಂದೂ ಧಾರ್ಮಿಕ ಹಬ್ಬಗಳು ಬಂದಾಗ ಮಾತ್ರ 10 o'clock ಲಾಸ್ಟು ಅಂತೀರಾ. ಇದ್ರ ಬಗ್ಗೆನೂ ಸುಪ್ರೀಂ ಕೋರ್ಟ್ 2005 ಹೇಳಿದೆ, ವಿಶೇಷ ದಿನಗಳಲ್ಲಿ ಕಲ್ಚರಲ್ ಅಂಡ್ ರಿಲಿಜಿಯಸ್ ಒಕೇಶನ್ ಅಲ್ಲಿ 10 o'clock ಇಂದ 12 o'clock ವರೆಗೂ ಎಕ್ಸ್ಟ್ರಾ ಅಡಿಷನಲ್ ಲೌಡ್ ಸ್ಪೀಕರ್ ಬಳಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಕಸ್ಮಾತ್ ನೀವು ಇದನ್ನು 10 o'clock ಲಾಸ್ಟ್ ಅನ್ನಂಗಿದ್ರೆ ದಯವಿಟ್ಟು ನಮಗೆ ನೀವು ಸರ್ಕ್ಯುಲರ್ ಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. DSS ಸರ್, ಧನ್ಯವಾದಗಳನ್ನು ಕರೆದಂತ ನಮಗೆ 2 ಅಶೋಕ್ ನಗರ ಜ್ಞಾನ ಬರುತ್ತೆ ಸರ್. ನಾವು ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಮಾತ್ರ ಮಾಡ್ತಿದ್ದ, ಒಂದು ಮಾತು ಬಿಟ್ಟಿದ್ರೆ ಸರ್. ತಾವು ಮೇರಿ ಫಿಸ್ಟ್ ಬರುತ್ತೆ 29ನೇ ತಾರೀಕು ಮೇರಿ ಫಿಸ್ಟ್, ಅದು 8ನೇ ತಾರೀಕುವರೆಗೂ ಕ್ರಿಶ್ಚಿಯನ್ಸ್ ಅವ್ರಿಗೆ ಮೊದಲನೇ ಹಬ್ಬ ಅದು. ಬಟ್ ನಾವು 2 ಬರ್ದಿದ್ದೀರಾ, ನಾನು ಕೇಳಿದೆ, ಅವರು ಆಟಲ್ಲ ಸಂತೋಷ ಸರ್. ಈಗ ಸರ್ ಈಗ ಬಂದಿರೋದು ಎಲ್ಲರೂ ಈ ಕ್ರಿಶ್ಚಿಯನ್ಸ್ ಅವ್ರಿಗೆ ಮೊದಲನೇ ಹಬ್ಬ ಸರ್ ಅದು. ಈ ಮೇರಿ ಫಿಸ್ಟ್ ಅಂತ ಒಂದು ಹಬ್ಬ. ಈಗ ನಮ್ಗೆ ಹೆಂಗೆ ಈ ಅಮಾವಾಸ್ಯೆ ಪೌರ್ಣಮಿ ಈ ಥರ ಶ್ರಾವಣ ಶನಿವಾರ ಬರುತ್ತೆ, ಆ ಥರ ಕ್ರಿಶ್ಚಿಯನ್ಸ್ ಅವರಿಗೆ ಮೊದಲನೇ ಹಬ್ಬ ಅದು. ಮೇರಿ ಫಿಸ್ಟ್ ಅಂದರೆ 8 ದಿನ ಅದು ಶಿವನಲ್ಲಿ ಮಾಡ್ತಾರೆ. ಅದು ಎಲ್ಲರೂ ಹೋಗ್ತಾರೆ, ಎಲ್ಲ ಜಾತಿಯವರು ಹೋಗ್ತಾರೆ, ಅದ್ರ ಬಗ್ಗೆ ನಾವು ಹೋಗ್ತಾರೆ ಸರ್. ಸಂತೋಷ ನೀವು ಕರೆದಿರೋದು. ಈಗ ನಿನ್ನೆ ನೀವು ಹೇಳ್ದಂಗೆ ವಿಧಾನಸೌಧದಲ್ಲಿ ಒಂದು ಸೆಷನ್ ಮಾಡ್ಕೊಂಡಿದ್ದಾರೆ, ಸಂತೋಷ. DG ಈಗ DG ನೀವು ಹೇಳಿಕಂತ ಅವರು ಮಾಡಿದಾರೆ ನಾನು ಕೇಳಿದೆ. ನಾನು ಸರ್ ಒಬ್ಬರ ವಿಧಾನಸೌಧ ಕೇಳಿದೆ, ಬೇರೆ ಏರಿಯಿಂದ ಬಂದು ಬೇರೆ ಏರಿಯಾ ಬಂದು ಗಲಾಟೆ ಮಾಡಿ ಹೋಗ್ತಾರೆ, ಆ ಟಾನಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ನಾವು DG ಸ್ಟಾಪ್ ಮಾಡಿದಂತ ಒಬ್ಬರು ಮಾಹಿತಿ ಕೊಟ್ಟರು ನನಗೆ, ಎಲ್ಲಿ ವಿಧಾನಸೌಧದಲ್ಲೇ. ಈಗ DG ನಮ್ಮ ಸ್ನೇಹಿತರು ಕೇಳಿದ್ರು, ಸಂತೋಷ. ಈಗ ಹಬ್ಬ ಅಂದ ಮೇಲೆ 4 ಜನ ಫ್ರೆಂಡ್ಸ್ ಕರೀತಾರೆ, ರಿಲೇಷನ್ ಕರೀತಾರೆ, ಬರ್ತಾರೆ. ಅದಕ್ಕೆ ಸರ್ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಹಬ್ಬಕ್ಕೂ ತಾವು ಅವಕಾಶ ಕೊಡಬೇಕು. ಆ ಕಂಡೀಷನ್ ಹಾಕ್ಸಿ ದಯವಿಟ್ಟು ಇಷ್ಟು ಮಾಡಬೇಕು ಅಷ್ಟು ಮಾಡ್ಬೇಕಂತ. ಈಗ ಏನ್ ಗೊತ್ತಾ ಸರ್, ಒಂದು ಟ್ಯಾನಿಂದ ಇನ್ನೊಂದು ಟ್ಯಾನಿಗೆ ಬಂದ್ರೆ ಮಕ್ಕಳು ಬಂದ್ರೆ ನೀವು ಹೇಳ್ತಾ ಇರೋದು ಅವ್ರಿಗೂ ಬರ್ತಾರೆ ಗಡ ಮಾಡ್ಕೊಂಡ್ರೆ ಟ್ಯಾನಿಗೆ ಕೆಟ್ಟಿಸ್ ಬರುತ್ತೆ. ಅದನ್ನ ಸರ್ ತಾವು ದಯವಿಟ್ಟು ಹೇಳ್ತಾ ಇದ್ದೀನಿ, ಹಬ್ಬಗಳಿಗೋಸ್ಕರ ತಾವು ದಯವಿಟ್ಟು ಯಾವುದೇ ಹಬ್ಬ ಆಗಲಿ ಸರ್, ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಸ್ವಲ್ಪ ಅವಕಾಶಗಳು ಕೊಟ್ಟು ಆ ಠಾಣೆಗೆ ಜವಾಬ್ದಾರಿ ಕೊಟ್ಬಿಟ್ಟು ಆ ಠಾಣೆಯವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ಅಲ್ಲಿರೋ ಹುಡುಗರಿಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಅಂತ ಹೇಳ್ಬಿಟ್ಟು ರಾಜಕೀಯದವ್ರನ್ನ ಹಿಂದೆ ಇಕ್ಕಿ ಎಲ್ಲ ಸಂಘ ಸಂಸ್ಥೆಗಳನ್ನ ಒಂದೇ ಮಾಡಿ. ಇವ್ರು ಹೇಳ್ದಂಗೆ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು ರಾಜಕೀಯದಿಂದ ಸ್ವಲ್ಪ ಮುಂದೆ ಬರ್ತಾರಂತೆ. ರಾಜಕೀಯದವ್ರು ಹಿಂದೆ ಇಕ್ಕಿ ಅವ್ರು ಬರ್ತಾರೆ, 5 ವರ್ಷಕ್ಕೆ 6 ವರ್ಷ ಹೋಗ್ಬಿಡ್ತಾರೆ. ನಾವು ಹುಟ್ಟು ಬೆಳೆದವರು ಊರುಗಳಲ್ಲಿ ನಾವು ಒಗ್ಗಟ್ಟಾಗಿರ್ಬೇಕು, ಹಿಂದೂ ಮುಸ್ಲಿಮ್ಸ್ ಒಂದಾಗಿರ್ಬೇಕಂತ ಅದಕ್ಕೋಸ್ಕರ ಅವಕಾಶ ಕೊಟ್ಟು ಮಾಡ್ಬೇಕಂತ ತಾವು ಕಂಡೀಷನ್ ಹಾಕಿ ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಸರ್. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ನಾನು ರಾಮನಗರದ ನಿವಾಸಿ. ಈ ಮುಂಬರಲ್ಲಿರುವ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಒಂದು ಮುಖ್ಯವಾದ ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ನನ್ನದಾದ ಒಂದು ಸಣ್ಣ ಸಲಹೆ ಏನಂದರೆ, DJ ಬಗ್ಗೆನೇ ಬಹಳ ಪ್ರಶ್ನೆಗಳು ಕೇಳಿದ್ದಾರೆ. ಆ DJ ಬಗ್ಗೆ ನೀವು ಸ್ವಲ್ಪ ಸರ್ಕಾರದ ಜೊತೆ ಸಮಯಾವಕಾಶ ಇದ್ದರೆ ಸರ್ಕಾರದ ಜೊತೆಯಲ್ಲಿ ಸ್ವಲ್ಪ ಸಂಪರ್ಕ ಇಟ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಏನಾದರೂ ಅವಕಾಶಗಳಿದ್ರೆ ಸ್ವಲ್ಪ ಪ್ರೋಟೋಕಾಲ್ ಯಾವುದೇ ರೀತಿಯ ಒಂದು ಘರ್ಷಣೆಗೆ ಅಥವಾ ಅಹಿತಕರವಾದ ಒಂದು ಘಟನೆಗಳಿಗೆ ಅವಕಾಶ ಕೊಡದಿರೋ ಥರ ನಡೆಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ಒಂದು ಕ್ರಮನ ತಗೊಳ್ತೀರಾ ಮತ್ತು DJಗೆ ಅವಕಾಶ ಕೊಡ್ತೀರಾ ಅನ್ನೋ ಒಂದು ಭರವಸೆನ ನಾವೆಲ್ಲರೂ ಇಟ್ಕೊಂಡಿದ್ದೀವಿ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, DJಕ್ಕೆ DCP ಸರ್ ಆಲ್ರೆಡಿ ನಿಮಗೆ ಕ್ಲಾರಿಫೈ ಮಾಡಿದ್ದಾರೆ. ಇನ್ಮೇಲೆ ಅದ್ರ ಚರ್ಚೆ ಬೇಡ. ಅದೇನಾದ್ರು ತೀರ್ಮಾನ ಅನ್ನೋದು ಇಡೀ ಬೆಂಗಳೂರು ಸಿಟಿಗೆ ಒಂದೇ ಆಗಿ ತಗೊಳ್ತೀವಿ, ಅದಿನ್ನೂ ತೀರ್ಮಾನ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಅದು ಬಿಟ್ಟು ಬೇರೆ ಪ್ರಶ್ನೆ ಬೇರೆ ಸಲಹೆಗಳನ್ನು ಮಾಡಿ. DJ ಮಾತಾಡಕ್ಕೆ ಹೋಗ್ಬೇಡಿ. DJದ ಏನಾದ್ರು ಇದ್ರೆ ಇಡೀ ಬೆಂಗಳೂರು ಸಿಟಿ ಒಂದೇ ರೀತಿ ತೀರ್ಮಾನ ಮುಂದೆ ಬರಲಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮುಂದೆ ಸ್ಪಷ್ಟೀಕರಣ ಮಾಡ್ತಾರೆ. ಈಗ ಅದ್ರ ಬಗ್ಗೆ ಮತ್ತೆ ಮಾತಬೇಡ. ನಿಮ್ಮೆಲ್ಲರಿಗೆ ಆತಂಕ ಏನಂದ್ರೆ ಮ್ಯೂಸಿಕ್ ಬಿಡ್ಲಿಲ್ಲ ಅಂದ್ರೆ ನಾವು ಮೆರವಣಿಗೆ ಹೇಗೆ ಮಾಡೋದು? ಬಂಧುಗಳೇ, ಹಬ್ಬದ ಆಚರಣೆಯಲ್ಲಿ ಬರೀ ಸ್ಪೀಕರ್ ಹಚ್ಚೋದೇ ಒಂದೇ ಕಾರ್ಯಕ್ರಮ ಇರುತ್ತಾ? ಹಲವಾರು ಇದೆ. ಹೌದು ಹೇಳೋರು ಯಾರಪ್ಪ? ಹಾಗಿದ್ರೆ ನಿಮ್ಗೆ ಹಬ್ಬ ಆಚರಣೆ ಸಂಬಂಧಪಟ್ಟ ವಿಷಯನೇ ಪೂರ್ತಿ ತಿಳಿದಿಲ್ಲ ಅಂತ ನನ್ನ ಅನಿಸಿಕೆ. ಹಬ್ಬ ಆಚರಣೆ ಅಂದ್ರೆ ಹಲವಾರು ವಿಷಯಗಳು ಇರ್ತವೆ. ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಪೊಲೀಸರ ಕಡೆಯಿಂದ ಆಗ್ಲಿ ಬೇರೆ ಬೇರೆ ಇಲಾಖೆಗಳ ಕಡೆಯಿಂದ ಆಗ್ಲಿ ಏನಾದ್ರೂ ಸಹಾಯ ಆಗ್ಬೇಕು,
ಅನುಮತಿಗಳು ಬೇಕು, ಏನಾದರೂ ತೊಂದರೆಗಳು ಉಂಟಿದ್ದಲ್ಲಿ ಅದನ್ನ ಸರಿಪಡಿಸುವಂಥದ್ದು, ಏನಾದರೂ ಈ ಹಬ್ಬ ಆಚರಣೆ ಸಂದರ್ಭದಲ್ಲಿ ಏನಾದರೂ ಹಿಂದೆ ನಡೆದಿರ್ತಕ್ಕಂಥ ವಿಷಯಗಳಿದ್ರೆ, ಸಮಸ್ಯೆಗಳಿದ್ರೆ ಅದನ್ನು ಯಾವ ರೀತಿ ಬಗೆಹರಿಸಬಹುದು, ಶಾಂತಿಯುತವಾಗಿ ಹಬ್ಬ ಆಚರಣೆಗೆ ನಾವು ನೀವು ಕೈ ಜೋಡಿಸಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಚರ್ಚೆಗೆ ಇವತ್ತು ನಾವೆಲ್ಲರೂ ಸೇರಿರುವಂಥದ್ದು. ಡಿಜೆ ಬಗ್ಗೆ ವಿಷಯ ಅರ್ಥ ಆಗಿದೆ. ನಾನು ಆಗ್ಲೇ ತಮ್ಮೆಲ್ಲರಿಗೆ ಹೇಳಿದ್ದೀನಿ ಯಾವ ರೀತಿ ಅನುಮತಿ ಕೊಡಬೇಕು, ಯಾವ ರೀತಿ ಅದನ್ನ ಕಂಡೀಷನ್ಸ್ಗಳ ನೀತಿ ಒಳಗಡೆ ಅನುಮತಿ ಕೊಡಬೇಕು, ಅದೆಲ್ಲ ತೀರ್ಮಾನ ಆಗ್ತದೆ. ಅಂಡ್ ಇಟ್ ವಿಲ್ ಬಿ ಡನ್ ಫಾರ್ ಎವ್ರಿಬಡಿ. ಎಲ್ಲರಿಗೆ ಒಂದೇ ರೀತಿ ಅದನ್ನ ಅನುಮತಿ ಕೊಡ್ತೀವಿ, ಯಾವುದೇ ಭೇದ ಭಾವ ಇಲ್ಲ. ಈ ಠಾಣೆನಲ್ಲಿ ಕೊಡ್ತಾರೆ, ಆ ಠಾಣೆನಲ್ಲಿ ಕೊಡಲ್ಲ, ಈ ಹಬ್ಬಕ್ಕೆ ಕೊಡ್ತಾರೆ, ಆ ಹಬ್ಬಕ್ಕೆ ಕೊಡಲ್ಲ, ಆ ರೀತಿ ಇರುವುದಿಲ್ಲ. ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ತನಕ 8 ಜನ ಮಾತಾಡಿದಿರಿ, 8ರಲ್ಲಿ 6 ಜನ ಬರೀ ಒಂದೇ ವಿಷಯ ಮಾತಾಡ್ತಾ ಇದ್ರಿ. ನಾನು ನಿಮ್ಗೆ ಹೇಳುವಂಥದ್ದು ಏನಂದ್ರೆ, ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ. ನಮ್ಮ ತೀರ್ಮಾನ ಏನಿರುತ್ತದೆ ನಿಮ್ಮೆಲ್ಲರ ಭಾವನೆಗೆ ನಿಮ್ಮೆಲ್ಲರ ಭಾವನೆಗೆ ಗೌರವ ಕೊಟ್ಟು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ, ಅದರ ಜೊತೆಗೆ ಶಾಂತಿ ಸುವ್ಯವಸ್ಥೆಗೆ ತೊಂದರೆ ಆಗದಿರುವ ನಿಟ್ಟಿನಲ್ಲಿ ಎಲ್ಲ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಗಮನದಲ್ಲಿ ಇಟ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತೀವಿ. ನಿಮ್ಮ ಆತಂಕ ನನಗೆ ಅರ್ಥ ಆಗ್ತದೆ. ನಾನು ಹೋದ ತಿಂಗಳು ನಮ್ಮ ಟೌನ್ ಹಾಲಲ್ಲಿ ಇಡೀ ಬೆಂಗಳೂರಿನಿಂದ ಹೊಸ ಕಮಿಷನರ್ ಬಂದು ಸಲಹೆಲ್ಲ ಕೊಟ್ಟಿದ್ದಾರೆ. ಈ ಯಾವುದು ಸೊಲ್ಯೂಷನ್ ಏನಾಗಿಲ್ಲ. ಈಗ ಒಂದು ಹಬ್ಬ ಮಾಡ್ತಾರೆ. ನಾನು 40 years ಇಂದ ಪೀಸ್ ಕಮಿಟಿ ಮೆಂಬರ್. ಐ ಆಮ್ ಅವಾರ್ಡ್ ವಿನ್ನರ್ ಆಫ್ ಪೀಸ್ ಅಂಡ್ ಹಾರ್ಮೋನಿ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ನಮ್ಮ ನೀಲಸಂದ್ರ ಇಲ್ಲಿ ಬ್ಯಾಂಗ್ಳೂರಲ್ಲಿ 4 ಕಾರ್ನರ್ ಇದೆ. ಚಾಮರಾಜಪೇಟೆ ಜಾಸ್ತಿ ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು ಇರೋದು. ನೆಕ್ಸ್ಟು ಮುನಿರಟ್ಟಿಪಾಳ್ಯ, ಅದಾದರೆ ಟ್ಯಾಲಿಯ ರೋಡ್. ನೆಕ್ಸ್ಟು ನಮ್ಮ ನೀಲಸಂದ್ರದಲ್ಲಿ ಇದು ಇತಿಹಾಸ 300 ವರ್ಷದಿಂದ, ಇತಿಹಾಸ 300 ವರ್ಷ. ನೀಲಸಂದ್ರ ಒನ್ ಆಫ್ ದಿ ಓಲ್ಡೆಸ್ಟ್ ಸಿಟಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಗಣೇಶ ಹಬ್ಬ ನಾವು ಪೆಂಡಾಲ್ ಹಾಕೋದು, ರೋಡನ್ನು ಬ್ಲಾಕ್ ಮಾಡೋದು, ಅದಕ್ಕೆ ದಾರಿ ಕೊಡಕ್ಕಾಗಲ್ಲ. ಈಗ ಸ್ಪೆಷಲ್ ಆಗಿ ನಮ್ಮ ನೀಲಸಂದ್ರ ಮೈನ್ ರೋಡು 2 ತಿಂಗಳಿಂದ ಪೈಪು, ಗ್ಯಾಸ್ ಲೈನ್ ಎಲ್ಲ ಆಗ್ತದೆ. ಇಟ್ ಈಸ್ ಡಿಪೆಂಡ್ ಅಪಾನ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಗವರ್ಮೆಂಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಕೆಲಸ ನಡೀತಾ ಇದೆ. ಈ ಕೆಲಸ ನಡೆಯೋದ್ರಿಂದ ಒಂದು ಗಾಡಿ ಹೋಗಕ್ಕಾಗಲ್ಲ, ಒಂದು ಸತ್ತವರು ಗಾಡಿ ಹೋಗಕ್ಕಾಗಲ್ಲ, ಆಂಬುಲೆನ್ಸ್ ಹೋಗಕ್ಕಾಗಲ್ಲ, ಒಂದು ಹೋಳ ಬರಕ್ಕಾಗಲ್ಲ, ನೀರಿಲ್ಲ ಅಂತ ಹೇಳಿದ್ರೆ ಟ್ಯಾಂಕರ್ ಬರಕ್ಕಾಗಲ್ಲ. ಈ ತರ ಕಷ್ಟ ಪಡ್ಕೊಂಡು ನಾವು 3 ತಿಂಗಳಿಂದ, ರಂಜಾನಿಂದ ನಾವು ಎಲ್ಲ ರೀತಿಯಿಂದ ನಾವು ಕಷ್ಟ ಪಡ್ಕೊಂಡು ಬರ್ತಾ ಇದೆ. ಅದನ್ನು ಮುಖ್ಯವಾಗಿ ಅದು ಎಷ್ಟು ಬೇಗ, ಈಗ ಇರೋದು 3 ದಿವಸ ಗಣೇಶ ಹಬ್ಬ. ಈ ಗಾಡಿಗಳು ಎತ್ಕೊಂಡು ಹೋಗಾಗ ಯಾವ ದಾರಿಯಲ್ಲಿ ಹೋಗಕ್ಕಾಗ್ತದೆ? ಅಲ್ಲಿ ಬಿತ್ತೋದು, ಹೋಗೋದು, ಇಂಥದ್ದೆಲ್ಲ ಸ್ವಲ್ಪ ತೊಂದರೆ ಇರ್ತದೆ. ಅದನ್ನಾಗಿ ನೀವು ಖಂಡಿತವಾಗಿ ಅದಕ್ಕೆ ರಿಪೀಟೆಡ್ ಮಾಡಬೇಕು. ಎಲ್ಲ ಮೀಟಿಂಗಲ್ಲಿ BBMP ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಬೆಸ್ಕಾಂ ಅವರೆಲ್ಲ ಕರ್ಸೋದು. ಆವಾಗ ಅವ್ರು ಸಲಹೆ ಹೇಳ್ಬೇಕಾದ್ರೆ ಈ ವೈರ್ ಗ್ರೂಪ್ ಲೋನ್ ಮತ್ತೆ ಕೇಬಲ್ ಎಲ್ಲ ಇರ್ತದೆ. ಈ ತೇರ್ಗಾಡಿ ಹೋಗುವಾಗ ತೊಂದರೆ ಆಗ್ತದೆ, ಮರಗಳು ಸಾಯ್ತಾ ಇದೆ, ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಟ್ ಮಾಡಬೇಕು. ಅದ್ರಿಗೆ ಏನ್ ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ ಇರೋ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಯಾವ ಕಡೆ ರೂಟ್ ಹೋಗ್ತದೆ ನಿಮ್ಮ ಪ್ರೊಸೆಷನ್, ಅದನ್ನ ನೀವು ನೋಟ್ ಮಾಡಿ ಆ ರೋಡ್ ಮಾತ್ರ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಯಾವ್ದು ತರ ಇರ್ತದಂತೆ ಆವಾಗ ನೀವು 1 ದಿವಸ ಮುಂಚೆನೆ ಪ್ಲಾನ್ ಮಾಡಿ. ಈಗ ನೀಲಸಂದ್ರ ಮೈನ್ ರೋಡ್ ನಾನು ಮೊದಲದಾಗಿ ಹೇಳ್ತೀನೋ, ಗಣೇಶ ಹಬ್ಬ 1 ಗಂಟೆ 2 ಗಂಟೆ ಬಿಟ್ಟು ಒಂದೊಂದು ಗಾಡಿ ಹೋಗ್ತದೆ. ಸ್ಪೆಷಲ್ ಆಗಿ ನಮ್ಮ ಈದ್ ಮಿಲಾದ್ ನೀಲಸಂದ್ರದಿಂದ 1000 ಜನ ನೀಲಸಂದ್ರ ಮೈನ್ ರೋಡ್ ಇಂದ YMC ರೋಡ್ ಹೋಗ್ತಾ ಇದ್ದಾರೆ. ಅವಾಗ ಎಷ್ಟು ಜನ ಸೇರ್ತಾರೆ. ನಮ್ದು ಯಾವಾಗ ಇದುವರೆಗೆ ತೊಂದರೆ ಆಗಲ್ಲ, ನಾವು ಅದರಲ್ಲಿ ಭಾಗವಹಿಸ್ತಾ ಇರೋದು. ಆದ್ರಿಂದ ಇದು ರಿಚ್ಮಂಡ್ ರೋಡ್ ಕಡೆ ಹೋಗ್ತದಲ್ಲ, ನೀವು ಆ ರಿಚ್ಮಂಡ್ ರೋಡ್ ಒನ್ವೇನ ತೆಗಿಬೇಕು. ಆವತ್ತು 1-3 ಅವರ್ ರೆಸಿಡೆನ್ಸಿ ರೋಡ್ ಎಂಟ್ರೆನ್ಸ್ ಕೊಡ್ಬೇಕು. ಅದನ್ನ ಪ್ಲಾನ್ ಮಾಡಬೇಕು. ಆವಾಗ ಏನು ತೊಂದರೆ ಆಗಲ್ಲ. ಈಗ ಹಾರ್ಟ್ ಪೇಷಂಟ್ ಆಂಬುಲೆನ್ಸ್ ಹೋಗ್ತದೆ, ಈ ತರ ಹೋಗ್ತದೆ. ಈ ಹಾಡಪಾಳ್ಯದಿಂದ ನಮ್ಮ ನೀಲಸಂದ್ರ ಬರಕ್ಕೆ 3 ಗಂಟೆ ಆಗ್ತದೆ. ಹೆಂಗ್ ಬರಕ್ ಆಗ್ತದೆ? ರೋಡ್ ಆಗ್ತದೆ, ಕೆಲಸ ಆಗ್ತದೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಮಾಡೋದು 50 ವರ್ಷ ಇದು. ಆದ್ರಿಂದ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲರೂ ಕೇಳ್ತಾರೆ, ಆ ರೋಡ್ ಮಾತ್ರ ಈಗ ದಸರಾ 23ನೇ ತಾರೀಕು ಸೆಪ್ಟೆಂಬರ್ ಇಂದ ಶುರು ಆಗ್ತದೆ. 20-30 ತೇರು ಊರ್ವಲ ಬರ್ತದೆ. ಆದ್ರಿಂದ ಇನ್ನೂ ಇದುವರೆಗೆ ರೋಡ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡೋದು? ಆದ್ರಿಂದ ಇದು ನೋಟ್ ಮಾಡಿ, ನೀವು ಎಲ್ಲ ನಾವು ಏನ್ ಹೇಳ್ತೀರಾ, ನಾವು ಬಂದಿರೋದು ಏನಕ್ಕೆ ಒಂದು ಸಲಿಗೆ ಹೇಳಬೇಕು. ಡಿಜೆ ಹೇಳ್ತಾ ಇದ್ದಾರೆ, ಡಿಜೆದು
ಹಾಡು ಕೇಳಬೇಕು, ಖುಷಿ ಆಗ್ಬೇಕು, ಆ ಉತ್ಸಾಹ ಮಾಡಬೇಕಂತ ನಾವು ಡಿಜೆ ಮಾಡೋದು. ಡಿಜೆ ಹಾಕೋದು ಒಂದೇ, ರೇಡಿಯೋ ಹಾಕೋದು ಒಂದೇ. ಆದ್ರಿಂದ ನೀವು ನೋಡ್ಕೊಂಡು ಎಷ್ಟು ಸ್ಲೋ ಮಾಡಬೇಕು, ಅಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಒಂದು ಸಾವಿದೆ, ಅಲ್ಲಿ ಸ್ಕೂಲ್ ಇದೆ, ಅದನ್ನ ಮಾಡಿಕೊಂಡು ನೀವು ಅದನ್ನ ಅನುಸರಿಸಿ ಹೋಗ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ರೂಲ್ಸ್ ಹೇಳಿದ್ದಾರೆ, ಈ ತರ ಮಾಡಬೇಕಾಗುತ್ತೆ. ಇವೆಲ್ಲ ಹೇಳ್ತಾ ಇರೋದು ಡಿಜೆ ಡಿಜೆ ಡಿಜೆ. ನನಗೆ ಸಂತೋಷ, ಡಿಜೆ ಕೇಳೋಕ್ಕೂ ಸಂತೋಷ. ಆದ್ರಿಂದ ನಾನು ಎಷ್ಟು ಮಾತಾಡ್ತೀನಿ ಅಂತ ಹೇಳಿದ್ರೆ, ಐ ನೀಡ್ immediate action should be taken. The roadside of Lake Sandra main road, Anapalya cross in Jesus road. ಇದನ್ನ ಬಿಫೋರ್ 3 daysಗೆ ಟೆಂಪ್ರರಿ ರೋಡ್ ಹಾಕೊಂಡು ಬರ್ತಾ ಇದ್ದಾರೆ. ದಸರಾ ಒಳಗಡೆ ಅದು ಆಗ್ಲೇ ಬೇಕಂತ ಕೇಳ್ಕೊಂಡು ನನಗೆ ಮಾತನಾಡೋಕೆ ಅವಕಾಶ ಕೊಟ್ಟ ಎಲ್ಲರಿಗೆ ಧನ್ಯವಾದ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈಗ ಎಲ್ಲರಿಗೂ ಗೊತ್ತಿರೋಕ್ಕೆ ವರ್ಷ ಪ್ರತಿ ವರ್ಷನೂ ಬರುತ್ತೆ. ಪ್ರತಿ ವರ್ಷದಲ್ಲಿ ಕ್ಯಾಲೆಂಡರ್ ಗಣೇಶ ಹಬ್ಬ, ಪ್ರತಿ ಹಬ್ಬಗಳನ್ನು ಆಚರಣೆ ಮಾಡೋದು ಡೇಟ್ ನಿಗದಿ ಆಗಿರುತ್ತೆ. ನೋಡಿ, ಇವತ್ತು ದಿನಾಂಕ 23, ಹಬ್ಬ ಇರೋದು 27ನೇ ತಾರೀಕು. ಸಿಂಗಲ್ ವಿಂಡೋ ಅಂತ ಆಲ್ರೆಡಿ 3 ವರ್ಷದಿಂದ ಬಂದಿದೆ. 3 ವರ್ಷದಿಂದ ಇವತ್ತವರೆಗೂ ಕೂಡ ಇವತ್ತು BBMPಯಲ್ಲಿ ಸೀಲ್ ಹಾಕೋರು ಯಾರು ಇಲ್ಲ ಸರ್. ಸಂಘಟನೆಯವರು ಎಷ್ಟು ಪರದಾಡ್ತಾ ಇದ್ದಾರೆ ಅಂದ್ರೆ, ಅಲ್ಲಿ BBMPಗೆ ಹೋದ್ರೆ BBMP ಸೀಲ್ ಹಾಕೋರಿಲ್ಲ, ಅಲ್ಲೋದ್ರೆ ಇಲ್ಲೋಗಿ ತಿರ್ಗಿ ಹಳೆ ಕತೆ ಬಂದಿದೆ. ಈಗ 2 ವರ್ಷದಿಂದ ಎಲ್ಲ ಚೆನ್ನಾಗಿತ್ತು, ಈಗಿಲ್ಲ. ಇವತ್ತು ನೋಡಿ, ಕೆರೆಯಲ್ಲಿ ಅನುಕೂಲ ಇಲ್ಲ ಬಿಡೋದಕ್ಕೆ, ಗಣೇಶ ಬಿಡೋದಕ್ಕೆ ಅನುಕೂಲ ಇಲ್ಲ. ಅವನ್ನೆಲ್ಲ ಯಾವುದು ಈಗ ಸರ್ಕಾರದಾಗಲಿ ಇಲ್ಲ ಡಿಪಾರ್ಟ್ಮೆಂಟ್ ಅಲ್ಲಾಗಲಿ ಯೋಚನೆ ಮಾಡಿಲ್ಲ. ಈಗ ಈ 2 ದಿನದಲ್ಲಿ ನೋಡಿ, 3 ದಿನ ಗಣೇಶ ಹಬ್ಬ ಆಚರಿಸ್ಬೇಕಾ, ಇಲ್ಲ ಮೀಟಿಂಗ್ಗಳು ಅಟೆಂಡ್ ಮಾಡ್ಕೊಂಡು 3-4 ದಿನ ಕಳಿಬೇಕಾ? ಇದರಲ್ಲಿ ಡಿಜೆ ಸಿಗುತ್ತೆ, ನಮ್ಗೆ ಅದು ಗೊತ್ತಿದೆ. ಬಟ್ ಆದ್ರೆ ಇಲ್ಲಿ ಏನಂದ್ರೆ ನಾವು ತುಂಬಾನೇ ಕಷ್ಟ ಆಗ್ತಾ ಇದೆ ಜನರಿಗೆ. ಮತ್ತೆ ಕೆಲವೊಂದು ಬಾರ್ಗಳೆಲ್ಲ ಓಪನ್ ಆಗದೆ, ಇದು ಪಬ್ಗಳೆಲ್ಲ ಇಲ್ಲಿ ಬ್ಯಾಸ್ಟಿನ್ ಅಂತ ಇದೆ, ಅದು ಶುರು ಆಗದೆ 10:30 ರಾತ್ರಿ, ನಾವು 10:30 ಎಂಟ್ರಿ ಆಗೋದು. ಸೊ ಈ ತರ ಇರ್ಬೇಕಾದ್ರೆ ನಾವು ಮಾಡೋದು ಒಂದಿನ ಗಣೇಶ ಹಬ್ಬ. ಆಮೇಲೆ ಇನ್ನೊಂದೇನಾದ್ರೆ, ಮುಂಚೆ ಗಣೇಶ ಹಬ್ಬ ನಾವು ಮಾಡ್ತಾ ಇದ್ದಿದ್ದು 3 ತಿಂಗಳು ಮಾಡ್ತಾ ಇದ್ವಿ. ನವೆಂಬರ್ 1ನೇ ತಾರೀಕು ಗಣೇಶ ಆಗ್ತಾ ಇದ್ರು. ಇದಕ್ಕೆ ಯಾವ ಸರ್ಕಾರನೂ ಕೂಡ ಒಂದೇ ದಿನ ಮಾಡಿ ಅಂತ ಹೇಳಿಲ್ಲ, ಡಿಪಾರ್ಟ್ಮೆಂಟ್ ಅವರು ಕೂಡ ಹೇಳಿಲ್ಲ ಒಂದೇ ಅಂತ ಮಾಡಿ. ನಾವು ಇಡೀ ಒಂದು ಬಡಾವಣೆಯನ್ನೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದೇ ದಿನ ಪ್ರದರ್ಶನ ಮಾಡಬೇಕು, ನಿಮಗೆ ಸಹಕಾರ ಎಷ್ಟೋ ನಾವು ಮಾಡ್ಕೊಟ್ಟಿದ್ದೀರಿ. ಈಗ ಅಂಥದ್ರಲ್ಲಿ ಡಿಜೆ 1 ದಿನದಲ್ಲಿ ಮುಗಿದೋಗುತ್ತೆ. ಸೊ ಇದು ನನ್ನ ಮನವಿ ಸರ್, ಅಷ್ಟೇ. ಓಕೆ, ತಮ್ಮ ಸಲಹೆಗಳನ್ನು ಸ್ವೀಕರಿಸಿರುತ್ತೆ ಸರ್. ಟ್ರಿಮ್ಮಿಂಗು ಸರ್, ಮರಗಳ ಟ್ರಿಮ್ ಮಾಡಿಸ್ಬೇಕು. ಹೌದು ಸರ್. ಆಮೇಲೆ ಬೆಸ್ಕಾಂ ಅವರು ಇದ್ರೆ ಒಳ್ಳೇದು ಸರ್, ಯಾಕಂದ್ರೆ ಒಂದೊಂದು ಲೈನಿಂಗ್ ಎಲ್ಲ ಸ್ಕಿನ್ ಔಟ್ ಆಗಿದ್ರೆ ಏನ್ ಮಾಡೋದು ಸರ್? ಅನಾಹುತಗಳು ಸಣ್ಣದಲ್ಲಿ 1-2 ನಿಮಿಷದಲ್ಲಿ ಆಗುತ್ತೆ ಸರ್. ಏನು ಅಂತ ಅವಾಗ ಗೊತ್ತಾಗುತ್ತೆ ಸರ್. ಅದೊಂದು ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟ್ ನಿಮ್ ಜೊತೆ ಕುತ್ಕೊಂಡಿದ್ರೆ ಅನುಕೂಲ ಆಗುತ್ತೆ ಸರ್ ಎಲ್ಲರಿಗೂ. ಸಿಂಗಲ್ ಈಗಾಗಲೇ ಆಗಸ್ಟ್ 4ನೇ ತಾರೀಕು ಇದರಲ್ಲಿ ಟೌನ್ ಹಾಲ್ ನಲ್ಲಿ ಮೀಟಿಂಗ್ ಮಾಡಿದಾಗ ಮೊನ್ನೆ ಪೊಲೀಸ್ ಕಮಿಷನರ್ ಮತ್ತೆ BBMP ಚೀಫ್ ಕಮಿಷನರ್ ಎಲ್ಲರೂ ಅಲ್ಲಿ ಇದ್ರು. ಅವಾಗ ಎಲ್ಲ ಇಲಾಖೆನವರು ಸಮನ್ವಯದಿಂದ ಈ ರೀತಿ ಅನುಕೂಲ ಮಾಡ್ಕೊಳ್ಳಿಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬಂದಿಲ್ಲ ಸರ್ ಇವಾಗವರೆಗೂ. ಅದಕ್ಕೆ ಈ ರೀತಿ ನಿಮ್ ಕಷ್ಟ ನೀವು ಹೇಳ್ತಿರೋಂಥದ್ದು ಖಂಡಿತವಾಗಿ ತಿಳಿಸಿ ನಾಳೆ ಅದನ್ನ ಕ್ರಮ ತಗೊಳ್ಳಿಕ್ಕೆ ಹೇಳ್ತೀವಿ. ಸೋಮವಾರದಿಂದ ಅವ್ರು ಏನಾದ್ರು ಮಾಡಿ ಅಟ್ಲೀಸ್ಟ್ 2-3 ಹೇಳಿದ್ದಾರೆ ಬೆಸ್ಕಾಂ ಬಾಯರ್ಸ್ ಬಗ್ಗೆ, ಮತ್ತೆ ಮರಗಳನ್ನ ಬ್ರಾಂಚಸ್ ಎಲ್ಲೆಲ್ಲಿ ಹೇಳ್ಕೊಂಡಿದೆ ಅಲ್ಲಿ ಟ್ರೈನ್ ಮಾಡೋ ಬಗ್ಗೆ ಅವ್ರಿಗೆ ಖಂಡಿತವಾಗಿ ತಿಳಿಸ್ತೀವಿ. ನಿಮ್ಗೆ ಯಾವಾಗ ಡೈರೆಕ್ಷನ್ ಕೊಡುತ್ತೆ ಅವಾಗ ಮಾಡ್ತೀವಿ ನೀವು. ಬಟ್ ನಮ್ಗೆ ಸಿಂಗಲ್ ವಿಂಡೋ ಅಂತ ಮಾಡಿದ್ದಾರೆ, ಅದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡ್ತೀವಿ. ಅದು ಮಾಡಿದಾಗ ಪರ್ಮಿಷನ್ ತಗೋಬೇಕಂದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇವತ್ತು ನೋಡಿ, ಸಾಟರ್ಡೆ ಸಂಡೇ ರಜಾ ಇರುತ್ತೆ, ಮಂಡೇ ಟ್ಯೂಸ್ಡೇ 2 ದಿನ, ಟ್ಯೂಸ್ಡೇ ಗೌರಿ ಹಬ್ಬ, ವೆಡ್ನೆಸ್ಡೇ ಗಣೇಶ ಹಬ್ಬ. 1 ದಿನದಲ್ಲಿ ನಾವು ಪರ್ಮಿಷನ್ ಮಾಡಕ್ಕಾಗಲ್ಲ. ಸೊ ಅಲ್ಲಿ ಯಾಕಂದ್ರೆ ಅದು ಫೈಲ್ ಮೂಮೆಂಟ್ಸ್ ಇರುತ್ತೆ, 4 ಜನನ ಬಂದು ಸೈನ್ ಮಾಡಬೇಕು, ಮತ್ತೆ ಅದಾದ್ಮೇಲೆ KEBಗೆ ನಾವು ಫೈಲ್ ಕೊಡಬೇಕು, ದುಡ್ಡು ಕಟ್ಟಬೇಕು. ಅದ ಪ್ರೋಸೆಸ್ 1 ವೀಕ್ ಆಗುತ್ತೆ ಮೋಸ್ಟ್. ನನಗೆ ತಿಳಿದ ಮಟ್ಟಿಗೆ ತಾವು ನೆಕ್ಸ್ಟ್ ಟೈಮ್ ಗೌರ್ಮೆಂಟ್ಗೆ ಹೇಳಿ ಒಂದು 15 ಡೇಸ್ ಮೊದಲು ನೀವು ಇದನ್ನ ಮೀಟಿಂಗ್ ಮಾಡಿ ಪರ್ಮಿಷನ್ ಕೊಡ್ಸಿದ್ರೆ, ನೋಡಿ ಆಲ್ರೆಡಿ ಇವಾಗ ನೀವು ಕೆಲವು ಕಡೆ ಎಲ್ಲ ಪೆಂಡಾಲ್ಗಳು ಹಾಕಿದ್ದಾರೆ ವಿತೌಟ್ ಪರ್ಮಿಷನ್. ಇವಾಗ ನಾನು ಕೂಡ ಇನ್ನ ಪರ್ಮಿಷನ್ ಕೊಟ್ಟಿಲ್ಲ, ಸಬ್ಮಿಟ್ ಮಾಡಿದ್ದೀನಿ, ಇನ್ನ ಸೈನ್ಗಳಾಗಿಲ್ಲ, ಪೆಂಡಾಲ್ ಹಾಕಿದ್ದೀವಿ. ಸೊ ಅದರಿಂದ ನೀವು ಯಾಕಂದ್ರೆ ಒಂದು 15 ಡೇಸ್ ಹಬ್ಬ ಮೊದಲು ನೀವು ಇದು ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ಸುತ್ತೆ ನನಗೆ. ಆಮೇಲೆ ಕೆಲವೆಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಇರುತ್ತೆ, ಪರ್ಮಿಷನ್ ಇರಲ್ಲ, ಅವ್ರಿಗೆಲ್ಲ ತೊಂದರೆ ಯಾವ ರೀತಿನೂ ಆಗ್ಬಾರ್ದು ಅಂತ ನಂದು ಸಲಹೆ ಸರ್. ಥ್ಯಾಂಕ್ ಯು ಸರ್. ಈದ್ ಮಿಲಾದ್ 5ನೇ ತಾರೀಕು ಶುಕ್ರವಾರ ಬರ್ತಾ ಇದೆ. ಅಣ್ಣ ಅವ್ರು ಹೇಳಿದಂಗೆ YMC ಇಲ್ಲಿ ಈದ್ ಮಿಲಾದ್ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಆಕ್ಚುಲಿ YMC ಇಲ್ಲ, ಈ ಸಲ
ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 1 8ನೇ ಗೇಟ್ವರೆಗೂ ಈದ್ ಮಿಲಾದ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಮತ್ತೆ ಮೊನ್ನೆ ಎಲ್ಲ ಮೀಟಿಂಗ್ ಆಯಿತು ವೈಲಿಕಲ್ ಪೊಲೀಸ್ ಠಾಣೆಯಿಂದ. ಸೊ ಅವರು ಡೈರೆಕ್ಷನ್ಸ್ ಕೊಟ್ಟವ್ರೆ. ಆ ಡೈರೆಕ್ಷನ್ಸ್ ಪ್ರಕಾರ ನಾವು ಅವ್ರಿಗೆ ಏನು ಸಹಕಾರ ಮಾಡಬೇಕು ಅದನ್ನ ರೂಟ್ ಮ್ಯಾಪ್ ಎಲ್ಲ ನಾವು ಈಗ ರೆಡಿ ಮಾಡಿದ್ದೀವಿ. ಈಗ ವೆಸ್ಟ್ ಝೋನ್, ನಮ್ಮ ಕ್ವಶನ್ ಬಂದ್ಬಿಟ್ಟು ವೆಸ್ಟ್ ಝೋನ್ ಇಂದ ಎಲ್ಲ ಬಂದ್ಬಿಟ್ಟು YMC ಪ್ಯಾಲೇಸ್ ಬಂದು ಹೋಗ್ತಾರೆ. ಸೊ ರೂಟ್ ಮ್ಯಾಪ್ಸ್ ಹೆಂಗಿದ್ರೆ ವೆಸ್ಟ್ ಝೋನ್ ಇಂದ ಮಲ್ಲೇಶ್ವರಂ, ಸೋಮೇಶ್ವರ ಆ ಕಡೆಯಿಂದ ಜನ ಎಲ್ಲ ಗುಟ್ಟಳಿ ಕಡೆ ಬರ್ತಾರೆ. ಯಾಕಂದ್ರೆ ಪ್ಯಾಲೇಸ್ ಗ್ರೌಂಡ್ ಹತ್ರ ಇರೋದ್ರಿಂದ ಗುಟ್ಟಳಿ ವಯ ಹೋಗ್ತಾರೆ. ಸೆಕೆಂಡ್ ಮೇನ್ ರೋಡು, ವೈಲಿಕಲ್ ಪೊಲೀಸ್ ಸ್ಟೇಷನ್ ರೋಡು ಎಲ್ಲ ಕಂಪ್ಲೀಟ್ ಆಗಿ ಬಂದಾಗಿದೆ. ಸೊ ಇವನ್ DB ಸ್ಟ್ರೀಟ್ ಬಂದ್ಬಿಟ್ಟು DB ಸ್ಟ್ರೀಟ್ ಅಲ್ಲೂ ಗಣೇಶನು ಹೋಗಕ್ಕಾಗಲ್ಲ, ಈದ್ ಮಿಲಾದ್ ಇದು ಹೋಗಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಮೂರಿ ತೋಡ್ಬಿಟ್ಟವ್ರೆ. ಅದು ನಮಗೆ ಮೇನ್ ರೋಡ್ ಆಗಿದೆ. ಯಾಕಂದ್ರೆ DB ಸ್ಟ್ರೀಟ್ ಇಂಪಾರ್ಟೆಂಟ್ ಈಗ. ಸೊ ಅದೊಂದು ಸ್ವಲ್ಪ ರೆಡಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಇನ್ಸ್ಪೆಕ್ಟರ್ಗೆ ಗಮನಕ್ಕೆ ತಂದಿದ್ವಿ. ಅವರು ಸಹಕಾರ ಕೊಡ್ತೀವಿ ಅಂತ ಹೇಳೋರೆ. ಸೊ ಅದೊಂದು ಸ್ವಲ್ಪ ಕೆಲಸ ಫಾಸ್ಟ್ ಮಾಡಿಕೊಟ್ರೆ ನಾವು ಸ್ವಲ್ಪ ಗಣೇಶ ಆಗಲಿ ಈದ್ ಮಿಲಾದ್ ಆಗಲಿ ಅದೇ ರೋಡಿಂದ ಮೆರವಣಿಗೆ ಹೋಗುತ್ತೆ. ಮತ್ತೆ ನಮ್ಗೆ ಒಂದು ರೂಟ್ ಮ್ಯಾಪ್ ಈದ್ ಮಿಲಾದ್ಗೋಸ್ಕರ MD ಬ್ಲಾಕ್ ಸೋಮೇಶ್ವರದಿಂದ ಬರ್ತಾರಲ್ಲ. ಸೊ ನಮ್ಗೆ ರೂಟ್ ಮ್ಯಾಪ್ ಬಳ್ಳಾರಿ ರೋಡಿಂದ ಕೊಟ್ರೆ ಮೇಕೆ ಸರ್ಕಲ್ ಹೋಗ್ಬಿಟ್ಟು ಅಲ್ಲಿಂದ ಈಸಿ ಆಗುತ್ತೆ. ಅದು ಸ್ವಲ್ಪ ರೂಟ್ ಮ್ಯಾಪ್, ಯಾಕಂದ್ರೆ ನಮ್ಮ ಮೆರವಣಿಗೆ ಏನಿದೆ ನಮ್ಗೆ ಗುಟ್ಟಳ್ಳಿಯಲ್ಲಿ ಮಾಡ್ಕೊಂತೀವಿ, ಮಾಡ್ಬಿಟ್ಟು ಅಲ್ಲಿಂದ ಪ್ಯಾಲೇಸ್ಗೆ ಹೋಗ್ತೀವಿ. ಸೊ ಬಳ್ಳಾರಿ ರೋಡ್ ಒಂದು ಸ್ವಲ್ಪ ನಮಗೆ ರೂಟ್ ಮ್ಯಾಪ್ ಅಲ್ಲಿ ನಾವು ಸಹಕಾರ ಕೊಡ್ಬೇಕಂತ ಪ್ರಸ್ತಾವನೆ ಸಲ್ಲಿಸಿದ್ದಾರೆ, ಈ ರೀತಿ ಮಾಡಬಹುದಂತ. ಅದರ ಮೇಲೆ ಚರ್ಚೆ ನಡೆಯಲಿದೆ. ಚರ್ಚೆ ಹಾಕ್ಬಿಟ್ಟು ನೀವು ಈ ರೀತಿ ಹೇಳಿರೋ ಕನ್ಸೆನ್ಸ್, ಇಲ್ಲಿ ರೋಡ್ ಓಪನ್ ಇಲ್ಲ, ಇಲ್ಲಿ ರೋಡ್ ಬ್ಲಾಕ್ ಆಗ್ತದೆ, ಇಲ್ಲಿ ಯಾವ ಸಿಗ್ನಲ್ ಅಲ್ಲಿ ಟ್ರಾಫಿಕ್ನವ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಸೊ ಅದೆಲ್ಲ ಫೈನಲೈಸ್ ಆಗಿಬಿಟ್ಟು ಒಂದು ರೋಡ್ನ ಎಲ್ಲರೂ ಕೂತ್ಕೊಂಡು ಫೈನಲೈಸ್ ಆದ್ಮೇಲೆ ಒಂದು ರೋಡ್ ಫೈನಲೈಸ್ ಆಗುತ್ತೆ. ಸೊ ರೂಟ್ ಮ್ಯಾಪ್ ಅಂತ ಏನೀಗ ಹೇಳ್ತಾ ಇದ್ದೀರಾ, ಈ ರೂಟ್ ಆಯ್ಕೆ ಆಗಿದೆ, ಅದು ಒಂದು ಪ್ರಸ್ತಾವನೆ, ಇಟ್ಸ್ ಅ ಪ್ರಪೋಸಲ್. ಈ ರೀತಿ ನಾವು ಮಾಡಬಹುದು ಅಂತ. ಅದಕ್ಕೆ ಸಾಧಕ ಬಾಧಕಗಳನ್ನು ಅರ್ಥ ಮಾಡ್ಕೊಂಡು ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ರೂಟ್ ಫೈನಲೈಸ್ ಆಗುತ್ತೆ. ಈಗಲೂ ಇವನ್ ಕೆಲವು ನಮ್ಮ ಗಣೇಶ್ ಇದಕ್ಕೆ ಮೆರವಣಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವರು ಕೇಳಿದ್ರು. ಗಣೇಶ ಹಬ್ಬದ ಸಂದರ್ಭದಲ್ಲಿ ಮೆರವಣಿಗೆ ಮಾಡುವಾಗ ಈ ರೋಡ್ ಸರಿ ಇಲ್ಲ, ಆ ರೋಡ್ ಸರಿ ಇಲ್ಲ. ಹಾಗಾಗಿ ಯಾವ ರೂಟ್ ಅನ್ನು ನೀವು ಆಯ್ಕೆ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಲೋಕಲ್ ಪೊಲೀಸ್ ಜೊತೆಗೆ ಮಾತಾಡಿ, ಸ್ಟೇಷನ್ ಲೆವೆಲ್ ಅಲ್ಲಿ ಮಾತಾಡಿ, ಒಂದು ನಡ್ಕೊಂಡು ಹೋಗಿ, ಆ ರೂಟಲ್ಲಿ ನಡ್ಕೊಂಡು ಹೋಗಿ ಚೆಕ್ ಮಾಡಿಬಿಟ್ಟು ಏನು ಸಮಸ್ಯೆಗಳು ಬರ್ತದೆ, ಯಾವ ರೀತಿ ಬಗೆಹರಿಸಬೇಕು ಅದನ್ನ ಮಾತಾಡಿ ಸರಿ ಮಾಡ್ಕೊಳ್ಳಿ. ರೂಟ್ ಹೀಗಿರ್ಬೇಕು, ಹಾಗೆ ಇರಬೇಕು. ಈಗ ಟ್ರೆಡಿಷನಲಿ ಕೆಲವು ರೂಟ್ಗಳು ನಡ್ಕೊಂಡು ಬಂದಿದ್ದಾವೆ, ಅದೆಲ್ಲ ಶಾಂತಿಯುತವಾಗಿ ಅದೇ ರೂಟಲ್ಲಿ ನಡೆಯುತ್ತೆ ಅಂತ ಅದೇ ರೂಟನ್ನ ಕೊಟ್ಕೊಂಡು ಬರ್ತಾರೆ, ಡೆವಿಯೇಷನ್ ಮಾಡಕ್ ಬಿಡುದಿಲ್ಲ. ಆದ್ರೆ ಕೆಲವು ಸಂದರ್ಭದಲ್ಲಿ ತೀರಾ ಅಗತ್ಯ ಇದ್ದಾಗ ಏನಾದ್ರೂ ಅದನ್ನ ಸರಿಪಡಿಸ್ಬೇಕು ಅಂತಂದ್ರೆ ಸ್ಥಳೀಯವಾಗಿ ಪೊಲೀಸ್ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಅದನ್ನ ಸರಿಪಡಿಸ್ಕೊಳ್ಳಿ. ಯಾಕಂದ್ರೆ ಇದು ಮೊದಲನೇ ಸಲ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಹೌದು, ಇವಾಗವರೆಗೂ ರೂಟ್ ಮ್ಯಾಪ್ ಅಂತ ಯಾವುದು ನಾವು ಏನೋ ಚರ್ಚೆ ಮಾಡ್ತಾ ಇದ್ದೀರಿ, ಅದರ ಒಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಈ ರೀತಿ ಮಾಡಬಹುದು ಅಂತ. ಅದಕ್ಕೆ ಟ್ರಾಫಿಕ್ನವರು ಒಪಿನಿಯನ್ ಕೊಟ್ಟು, ನಾವುಗಳೆಲ್ಲ ಒಪಿನಿಯನ್ ಕೊಟ್ಟು, ಟೋಟಲ್ ಲೆಂತ್ ಎಷ್ಟಾಗುತ್ತೆ, ಟೋಟಲ್ ಟೈಮ್ ಎಷ್ಟು ತಗೊಳುತ್ತೆ ಅದೆಲ್ಲ ಆಲೋಚನೆ ಮಾಡಿ ಅದು ಫೈನಲ್ ರೂಟ್ ಬರ್ತದೆ. ಆದಷ್ಟು ಬೇಗ ಸ್ವಲ್ಪ ತಿಳಿಸಿದ್ರೆ ನಾವು ಸ್ವಲ್ಪ ಅದ್ರ ಪ್ರಕಾರ ಅರೇಂಜ್ಮೆಂಟ್ಸ್ ಮಾಡ್ಕೋಬಹುದು. ಯಾರು ತೊಂದರೆ ಇದ್ದಾಗ ಅರೇಂಜ್ಮೆಂಟ್ಸ್ ಮಾಡ್ಕೋಬಹುದು. ಅದನ್ನು ತಮ್ಮ ಕಡೆಯಿಂದ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕೊಟ್ಟರೆ ನಾವು ಅದ್ರ ಪ್ರಕಾರ ರೆಡಿ ಆಗ್ಬೋದು ಸರ್. ಖಂಡಿತ. ಥ್ಯಾಂಕ್ ಯು ಸರ್. ಪ್ರಾಬ್ಲಮ್ ಅಂದರೆ ನಮ್ಮದು ಗಣೇಶ ಎಲ್ಲ ಒಂದೇ ರೋಡಲ್ಲೇ ಹೋಗೋದು ಏರಿಯಾದಲ್ಲಿ. ಅಲ್ಲೊಂದು ಗಣೇಶ ದೇವಸ್ಥಾನ ಇದೆ, ಅದು ಲಾಸ್ಟ್ ಟೈಮ್ ಮೀಟಿಂಗಲ್ಲೂ ಮಾತಾಡಿದ್ದೀವಿ. ಅವರು ಪೆಂಡಲ್ಲು 15 ಅಡಿಗೆ ಹಾಕ್ತಾರೆ. ನಮ್ಮದು ಪಲ್ಲಕ್ಕಿ ಮಾಡಿದ್ರೆ ಮಿನಿಮಮ್ ಬರೋದೇ 15-16 ಫೀಟ್. ಟ್ರ್ಯಾಕ್ಟರ್ ಮೇಲೆ ಎಲ್ಲ ಟೆಂಪೋ ಮೇಲೆ ಇಟ್ಟಾಗ ನಮ್ಗೆ ಏರಿಯಾ ಗಣೇಶ ಅಲ್ಲ, ಆಮೇಲೆ ಏರಿಯಾ ಯಾರೇ ಹೋದ್ರೂ ಅದೇ ರೋಡಲ್ಲೇ ಹೋಗ್ಬೇಕು, ಅದೇ ರೋಡಲ್ಲೇ ಬರಬೇಕು. ಅದೊಂದು ಏನಾಗ್ತದೆ, ವರ್ಷ ನಾವು ಕೇಳ್ತಾ ಇದೀವಿ, ಅದೊಂದು ಸ್ವಲ್ಪ ಟೆಂಟು ಗಣೇಶ ಹಬ್ಬ ಆದ್ಮೇಲೆ ಸ್ವಲ್ಪ ಬಿಚ್ಕೊಡಿ ನಮ್ಮ ಪಲ್ಲಕ್ಕಿ ಎಲ್ಲ ಹೋಗಿ ಅಂತ ಕೇಳ್ತಾ ಇದೀವಿ. ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್, ಶಾಂತಿನಗರ. ಅದು ಯಾವ ರೀತಿ ಪ್ರಾರಂಭ ಆಯ್ತು ಅನ್ನೋದು ಎಲ್ಲರೂ ಕೂಡ ನಮ್ಮ ಪಾರಾಪರಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲ ಹೇಳಿದ್ದಾರೆ, ನಿಮಗೆಲ್ಲರೂ ಗೊತ್ತಿದೆ. ಎಲ್ಲದೂ ಕೂಡ ಯಾವುದೇ ಹಬ್ಬ ಇರಲಿ ಸೌಹಾರ್ದತೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಎಲ್ಲ ಹಬ್ಬಗಳನ್ನ ಮಾಡ್ತಾ ಇರೋದು ತಮ್ಗೆಲ್ಲರೂ ಗೊತ್ತಿದೆ, ಎಲ್ಲರೂ ಗೊತ್ತಿರೋ ವಿಚಾರ. ಆದರೆ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ತಮಗೆ ಬೇಕಾದಂತಹ ಒಂದು ಏನಂತಾರೆ ಅಡ್ವಾಂಟೇಜ್ ತಗೊಳ್ಳೋಕ್ಕೋಸ್ಕರ ಅವರುಗಳು ಕ್ರಿಯೇಟ್ ಮಾಡ್ತಕ್ಕಂಥ ಮಿಸ್ಕ್ರಿಯೆಂಟ್ಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಂದರ್ಭಗಳಿಂದ ಒಂದು ಸಮಾಜಕ್ಕೆ ಅಥವಾ ಒಂದು ಕಮ್ಯುನಿಟಿಗೆ ಅಥವಾ ಒಂದು ಏರಿಯಾಗೆ ಕೆಟ್ಟ ಹೆಸರು ಬಂದಿರ್ತದೆ. ಈ ಹಿಂದೆದು ಕೂಡ ಈಗ ನಮ್ಮ ಬೆಂಗಳೂರು ನಗರದಲ್ಲಿ ಫರಕ್ ನಗರ ಜೈಲ್ ಇದೆ. ಅದರ ಕೆಪಾಸಿಟಿ ಯಾರಿಗಾದ್ರೂ ಗೊತ್ತಿದೆಯಾ? ಬೆಂಗಳೂರು ಫರಕ್ ನಗರ ಕೆಪಾಸಿಟಿ ಇರೋದು ಬರೀ 4,000, ಅರ್ಧ ಆಯ್ತಾ? ಆದ್ರೆ ಜಾಸ್ತಿ ಜನ ಇದ್ದಾರೆ, ಒಂದು 15,000 ಜನ ಇರಬಹುದು, ಅರ್ಧ ಆಯ್ತಾ? ಆದ್ರೆ ಬೆಂಗಳೂರು ಪಾಪ್ಯುಲೇಷನ್ ಎಷ್ಟು? 1.5 ಕೋಟಿ, ಹೌದಾ? ಇದು ಆಂಧ್ರ ಕಾರ್ಡ್ 1.5 ಕೋಟಿ.
ಆಫ್ ರೆಕಾರ್ಡ್ ಇನ್ನೂ ಜಾಸ್ತಿ ಇದೆ. 1.5 ಕೋಟಿ ಲೆಕ್ಕ ಹಿಡ್ಕೊಂಡ್ರು ಕೂಡ ಕಳ್ಳರ ಪರ್ಸೆಂಟೇಜ್ ಎಷ್ಟು? ಇಟ್ ವಿಲ್ ನಾಟ್ ಇವನ್ ಕಮ್ಸ್ ಟು 1% ಇಲ್ಲ, ಅರ್ಥ 0.1% ಬರ್ತದೆ. ಅಂದ್ರೆ ನಮ್ಮ ಸಮಾಜದಲ್ಲಿ 0.1% ಕೆಟ್ಟ ಜನರಿಂದಾಗಿ ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತದೆ. ನೀವು ಗೊತ್ತಿರಬೇಕು, ಅಮೇರಿಕದ ಒಂದು ವಾಷಿಂಗ್ಟನ್ ಟೈಮ್ಸ್ ಒಳಗಡೆ ಬೆಂಗಳೂರು ನ್ಯೂಸ್, ಬ್ರಿಗೇಡ್ ನ್ಯೂಸ್ ಬರ್ತದೆ. ಬ್ರಿಗೇಡ್ ರೋಡ್ ಏನಂತ, ಮೊಲೆಸ್ಟೇಷನ್ ಇನ್ ಬ್ಯಾಂಗ್ಳೂರ್ ಸಿಟಿ ಬ್ರಿಗೇಡ್ ರೋಡ್ ಅಂತ ಬರ್ತದೆ. ಆದರೆ ಅದು ಡಿಪಿಕ್ಷನ್ ಹೆಂಗಿರ್ತದೆ ಅಂತಂದ್ರೆ, ನ್ಯೂಸ್ ಪೇಪರಲ್ಲಿ ಕೊಟ್ಟರೆ ನ್ಯೂಸ್ಗಳು ಹೆಂಗೆ ಕಾಣುತ್ತೆ ಅಂತಂದ್ರೆ, ಇಡೀ ಬೆಂಗಳೂರಲ್ಲಿ ಇರೋರೆಲ್ಲ ಮೊಲೆಸ್ಟೇಷನ್ ಮಾಡೋರು ನಂಗೆ ಕಾಣ್ತಾ ಇದೆ. ಅಂದ್ರೆ ಕೆಟ್ಟವ್ರ ತರ ಕಾಣ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ ಮಾಡೋದ್ರೆ ತಪ್ಪಿನಿಂದ ಇಡೀ ಸಮಾಜಕ್ಕೆ ಕೆಟ್ಟ ಹೆಸರು. ಅದಕ್ಕೆ ಏನ್ ಮಾಡ್ಬೇಕು? ಪೊಲೀಸರಿಗೂ ಕೂಡ 10 ಕಣ್ಣು, 10 ತಲೆ, 10 ಕೈ ಅಥವಾ 20 ಕಾಲು ಯಾರಿಗೂ ಇಲ್ಲ. ಅರ್ಥ ಆಯ್ತಾ? ಸಮಾಜದಲ್ಲಿ ನಾವು ಅಬ್ಸರ್ವೇಷನ್ ಇಟ್ಟಿರ್ತೀವಿ. ಎಲ್ಲರೂ ಒಂದ್ ಮಾತು ಬರ್ತದೆ, ಏನಂತಂದ್ರೆ ಪೊಲೀಸರಿಗೆ ಗೊತ್ತಿಲ್ಲದಿರೋ ವಿಚಾರ ಇಲ್ಲ ಅಂತೇಳಿ. ಪೊಲೀಸರಿಗೆ ಗೊತ್ತಿಲ್ಲದ ವಿಚಾರ ನಿಜ, ಆದ್ರೆ ಅದನ್ನ ಸಹಕಾರ ಮಾಡೋದು ಯಾರಾದ್ರೂ ಸಮಾಜದಲ್ಲಿರೋದು ಸಹಕಾರ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ NGO ಹಾಲಲ್ಲಿ ನಾವೆಲ್ಲ ಕೂತ್ಕೊಂಡಿದೀವಿ, ಇಷ್ಟು ಜನಕ್ಕೆ ಕೇಳ್ತಾ ಇದ್ದೀನಿ, ಈ ಹಾಲ್ ಹಿಂದ್ಗಡೆ ಏನ್ ನಡೀತದೆ ಹೇಳಿ, ಕಬ್ಬನ್ ಪಾರ್ಕ್ ಇದೆ, ಏನ್ ನಡೀತದೆ ಹೇಳಿ, ಯಾರಿಗೂ ಹೇಳಕ್ಕಾಗಲ್ಲ. ಆದ್ರೆ ಅಲ್ಲಿ ಇರ್ತಕ್ಕಂಥ ಜವಾಬ್ದಾರಿಯಾದ ಒಂದು ವ್ಯಕ್ತಿ ಇಂಥದ್ದು ನಡೀತಾ ಇದೆ ಸರ್ ಅಂತ ಒಂದು ಮಾಹಿತಿ ಕೊಟ್ರೆ, ನೀವೇ ನೇರವಾಗಿ ಬಂದು ಕಂಪ್ಲೇಂಟ್ ಕೊಡ್ಬೇಕಂತ ಏನಿಲ್ಲ. ಒಂದು ಸಣ್ಣ ಮಾಹಿತಿ ಇದೆಯಲ್ಲ, ಕೆಟ್ಟ ವಿಚಾರಗಳನ್ನ ಅಥವಾ ಕೆಟ್ಟ ಒಂದು ಇನ್ಸಿಡೆಂಟ್ ನಡೆಯೋದನ್ನ ತಡಿಬೋದಾಗಿರ್ತದೆ. ನಮ್ಮಲ್ಲಿ ಯಾವ್ದು ಇಲ್ಲಿವರೆಗೂ ಕೂಡ ಕೇಂದ್ರ ವಿಭಾಗದಲ್ಲಿ ಗೌರಿ ಗಣೇಶ ಹಬ್ಬ ಇರ್ಬೋದು, ಅಥವಾ ಈದ್ ಮಿಲಾದ್ ಇರ್ಬೋದು, ಅಥವಾ ಮೇರಿ ಕ್ರಿಸ್ಮಸ್ ಇರ್ಬೋದು, ಅಥವಾ ಬೇರೆ ಕ್ರಿಸ್ಮಸ್ ಹಬ್ಬದ ಟೈಮಲ್ಲಿ ಆಗ್ಬೋದು, ಯಾವುದೇ ಹಬ್ಬ ಸಂಬಂಧದಲ್ಲಿ ಯಾವುದೂ ಕೂಡ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟ್ ಕೂಡ ನಮ್ಮಲ್ಲಿ ಯಾವುದೂ ನಡೆದಿಲ್ಲ, ಇಲ್ಲಿವರೆಗೂ ನಡೆದಿಲ್ಲ, ನಡೆಯೋದು ಬೇಡ. ಅದರ ಅರ್ಥ ಎಲ್ಲರೂ ಕೂಡ ಪೊಲೀಸರಾಗ್ಲಿ ಅಥವಾ ಸಾರ್ವಜನಿಕರಾಗಿ ಸೌಹಾರ್ದಯುತವಾಗಿ ಎಲ್ಲರೂ ಕೂಡ ಸಹಕಾರದಿಂದ ಜೀವನ ಮಾಡ್ತಾ ಇರೋ ಅನ್ನೋದು ಎಲ್ಲರ ಅಭಿಪ್ರಾಯ, ಮತ್ತು ಅದು ನಿಜ ಕೂಡ. ಆದ್ರೆ ಈ ನಾನು ಹೇಳಿದ್ನಲ್ಲ, ಕೆಲವೊಂದು ಸಣ್ಣ ಪುಟ್ಟ ಕೆಟ್ಟ ಉದ್ದೇಶ ಇರತಕ್ಕಂಥ ವ್ಯಕ್ತಿಗಳು ಏನಿದ್ದಾರೆ, ಅವರುಗಳು ತಮ್ಮ ಅಡ್ವಾಂಟೇಜ್ ತಗೊಳ್ಳೋಕ್ಕೋಸ್ಕರ ಕೆಟ್ಟ ಹೆಸರು ಬರೆಸ್ಬೇಕನ್ನೋ ಒಂದು ಉದ್ದೇಶದಿಂದ ಅದು ಏನಾದ್ರೂ ಮಾಡೋದು ಏನಾದ್ರೂ ನಿಮಗೆ ಕಂಡು ಬಂದ್ರೆ ದಯವಿಟ್ಟು ಪೊಲೀಸರಿಗೆ ಹೇಳಿ. ಯಾರು ಕೂಡ ಪೊಲೀಸರ ಪರಿಚಯನೇ ಇಲ್ಲ ಅಂತ ಯಾರೂ ಇಲ್ಲ. ಯಾರಾದ್ರೂ ಒಬ್ರು ಕಾನ್ಸ್ಟೇಬಲ್ ಅಂತ ಹಿಡಿದು DG ರ್ಯಾಂಕ್ ವರೆಗೂ ಪರಿಚಯದ ವ್ಯಕ್ತಿಗಳು ಇದ್ದಾರೆ, ಎಸ್ಪೆಷಲಿ ಸೆಂಟ್ರಲ್ ಡಿವಿಷನ್ ಅಲ್ಲಿ. ಅದು ಯಾರೂ ಗೊತ್ತಿಲ್ಲ ಸರ್ ನನಗೆ, ಅದು ಕಾನ್ಸ್ಟೇಬಲ್ ಗೊತ್ತಿಲ್ಲ ಅಂತಂದ್ರೆ ಕನಿಷ್ಠ 112ಗೆ ತಾವು ಫೋನ್ ಮಾಡಿ, ನನ್ನ ಐಡೆಂಟಿಟಿ ಸೀಕ್ರೆಟ್ ಇಡಿ, ನನ್ನ ಹೆಸರನ್ನ ಹೇಳ್ಬೇಡಿ, ನನ್ನ ಮೊಬೈಲ್ ನಂಬರ್ ಶೇರ್ ಮಾಡಬೇಡಿ, ಆದ್ರೆ ಈ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ, ಆಕ್ಷನ್ ತಗೊಳ್ಳಿ ಅಂದ್ರೆ ವಿ ಆರ್ ದೇರ್, ನಾವು ಆಕ್ಷನ್ ಮಾಡ್ತಾ ಇದ್ದೀವಿ. ನಮ್ಮ ವಯಸ್ಸನ್ನ ರೆಕಾರ್ಡ್ ಇದೆ ಇಡೀ ಇಂಡಿಯಾದಲ್ಲಿ. ವಿತಿನ್ 7 minutes ಎಲ್ಲದೂ ಕೂಡ ಅಟೆಂಡ್ ಮಾಡಿದ್ದಿದೆ, ಎಕ್ಸೆಪ್ಟ್ ಪೀಕ್ ಅವರ್ ಟ್ರಾಫಿಕ್ ಅಲ್ಲಿ ವ್ಯತ್ಯಾಸಗಳು 1-2 ಇನ್ಸಿಡೆಂಟ್ ಅಲ್ಲಿ 7 ನಿಮಿಷದ ಮೇಲೆ ತಲುಪಿದ್ ಬಿಟ್ರೆ, ಯಾವುದೇ ಇನ್ಸಿಡೆಂಟ್ ಆದ್ರೂ ಕೂಡ 7 ನಿಮಿಷದ ಒಳಗಡೆ ತಲುಪಿದ, ಅಂದ್ರೆ ಆನ್ ಅನ್ ಎವರೇಜ್ 1 ನಿಮಿಷಕ್ಕೂ ತಲುಪಿದ ಉದಾಹರಣೆ ಇದೆ, 3 ನಿಮಿಷಕ್ಕೂ ತಲುಪಿದ ಉದಾಹರಣೆ ಇದೆ. ಬಟ್ ಆನ್ ಅನ್ ಎವರೇಜ್ ಇಡೀ ಬೆಂಗಳೂರು ಸಿಟಿ ತಗೊಂಡ್ರೆ 7 ನಿಮಿಷದ ಒಳಗಡೆ ನಮ್ಮ ವಯಸ್ಸಲ್ಲ ಅಥವಾ ಪೊಲೀಸ್ ಹಾಜರಾಗಿದ್ದ ಉದಾಹರಣೆ ಇದೆ. ಹಾಗಾಗಿ ಇದು ಇಟ್ಸ್ ಆನ್ ರೆಕಾರ್ಡ್, ಅರ್ಥ ಆಯ್ತಾ? ಹಾಗಾಗಿ ನಾವು ನಿಮ್ಮಿಂದ ಸಹಕಾರ ಬಯಸೋದು ಇಷ್ಟೇನೆ. ನಮ್ಮಲ್ಲಿ ಯಾವ್ದು ಇನ್ಸಿಡೆಂಟ್ ಆಗಿಲ್ಲ, ಆಗೋದು ಬೇಡ, ಆಗ್ಲಾರ್ದಂಗೆ ನಿಮ್ಮ ಸಹಕಾರ ಕೂಡ ಪ್ರಾಮುಖ್ಯತೆ ವಹಿಸುತ್ತೆ. ನಿಮ್ಗೆ ಏನೇ ಕಂಡು ಬಂದರೂ ಕೂಡ ಸಣ್ಣ ಪುಟ್ಟ ವಿಚಾರ, ಅದು ನಿಜ ಇರ್ಬೋದು ಸುಳ್ಳು ಇರ್ಬೋದು, ಅದನ್ನ ನಾವು ವೆರಿಫೈ ಮಾಡ್ತೀವಿ. ಆದ್ರೆ ಒಂದು ಮಾಹಿತಿ, ಸರ್ ಇಲ್ಲಿ ಒಂದು 4 ಜನ ಕೂತಿದ್ದಾರೆ ಅಥವಾ ಇಂಥವ್ರು ಏನೋ ಮಾತಾಡ್ತಾ ಇದ್ದಾರೆ, ನಮಗೇನೋ ಅನುಮಾನ ಇದೆ ಅಂತ ಒಂದು ಮಾತು ಹೇಳಿದ್ರೆ, ಅದು ಎಂಥೋ ಚಿಕ್ಕ ವಿಷಯನ ಅದೇ ಹಂತದಲ್ಲಿ ಬಗೆಹರಿಸ್ಬೋದು. ಅದು ದೊಡ್ಡ ವಿಚಾರ ಆಗೋದನ್ನ ನಾವು ತಡಿಬಹುದಾಗಿರ್ತದೆ. ನಮ್ಮಲ್ಲಿ ಶೇಷಾದ್ರಿಪುರಂ ಉಪವಿಭಾಗದ ಅಂತ ಬಂದ್ರೆ, ನಮ್ಮ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಎಲ್ಲ ಗಣಪತಿಗಳು ಕೂಡ ಇಮರ್ಷನ್ಸಿಗೆ ಬರ್ತದೆ. ಅದ್ರ ಸೂಕ್ತ ಬಂದೋಬಸ್ತನ್ನು ನಾವು ಈಗಾಗಲೇ ಮಾಡ್ಕೊಂಡಿದೀವಿ. ಅದ್ರ ರಿಲೇಟೆಡ್ BBMP KEB ಜೊತೆ ಕೂಡ ಮೀಟಿಂಗ್ ಆಗಿದೆ, ಎಲ್ಲ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಆಗಿದೆ. ಎಲ್ಲರೂ ಕೂಡ ಯಾವುದೇ ತೊಂದರೆ ಇರದೇ ರೀತಿಯಲ್ಲಿ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಇಮರ್ಷನ್ಸ್ ಆಗೋ ರೀತಿಯಲ್ಲಿ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ತೀವಿ. ಇನ್ನು ಉಳಿದಂಗೆ ವಯಾಲಿ ಕಾಲ್ ಮತ್ತು ಹೈಗ್ರೌಂಡ್ಸ್ ಅಲ್ಲಿ ಒಂದು ಪ್ರೊಸೆಷನ್ ಇರ್ತದೆ. ಆ ಪ್ರೊಸೆಷನ್ ಕೂಡ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಅಥವಾ ಕ್ರಿಶ್ಚಿಯನ್ ಬಾಂಧವರು ಎಲ್ಲರೂ ಸೇರಿಬಿಟ್ಟೆ ಹಬ್ಬನ ಆಚರಿಸಿದ್ ನಾವು ಕಣ್ಣಾರೆ ನೋಡಿದ್ವಿ. ಎಲ್ಲರೂ ಸಹಕಾರ ಇದೆ. ಅದೇ ರೀತಿ ಈದ್ ಮಿಲಾದ್ ಸಂದರ್ಭದಲ್ಲೂ ಕೂಡ, ಕ್ರಿಸ್ಮಸ್ ಸಂದರ್ಭದಲ್ಲೂ ಕೂಡ ಬೇರೆ ಕಮ್ಯುನಿಟಿಯಲ್ಲೂ ಕೂಡ ಸಹಕಾರ ಮಾಡಿದ್ದು ನಾವು ನೋಡಿದ್ದಿದೆ. ಅದೇ ರೀತಿ ಮುಂದೆನೂ ಸಾಗಲಿ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು. ತಮ್ಮಿಂದ ಮಾಹಿತಿಗಳು ಬರ್ತದಂತ ಭಾವನೆಯಲ್ಲಿ ಇಟ್ಕೊಂಡು ಪರ್ಮಿಷನ್ಸ್ ರಿಲೇಟೆಡ್ ನಮ್ಮಿಂದ ಯಾವುದೇ ಅಡೆತಡೆ ಇರಲ್ಲ. ಮ್ಯೂಸಿಕ್ ಪರ್ಮಿಷನ್ಸ್ ಏನಿದೆ ಅದು ಮ್ಯೂಸಿಕ್ ಲೈಸೆನ್ಸ್ ನಾವು ಕೊಡ್ತೀವಿ. ಎಕ್ಸೆಪ್ಟ್ DJ ರಿಲೇಟೆಡ್ ಸಾಹೇಬರಿಗೆ ಹೇಳಿದ್ದಾರೆ, ಸರ್ಕಾರ ಮಟ್ಟದಲ್ಲಿ ಅದು ದೊಡ್ಡ ಅಧಿಕಾರಿಗಳ ಮಟ್ಟದಲ್ಲಿ ಅದು ಡಿಸಿಷನ್ ಆಗುತ್ತೆ. ಆದ ತಕ್ಷಣ ಇಡೀ ಬೆಂಗಳೂರು ನಗರಕ್ಕೆ ಏನು ಅನ್ವಯಿಸುತ್ತೋ
ಅದು ಕೂಡ ಕೇಂದ್ರ ವಿಭಾಗಕ್ಕೆ ಇರ್ತಕ್ಕಂಥ ಗಣಪತಿ ಮತ್ತು ಇದಕ್ಕೆ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳಿ ಮಾತಾಡೋಕ್ಕೆ ನನಗೂ ಅವಕಾಶ ಕೊಟ್ಟಂತ ಮಾನ್ಯ ಡಿ.ಸಿ.ಪಿ ಸಾಹೇಬರಿಗೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ನಮ್ಮ ಕರೆಗೆ ಹೋಗ್ಬಿಟ್ಟು ಇಷ್ಟು ಒಳ್ಳೆ ಸಂಖ್ಯೆಯಲ್ಲಿ ತಾವೆಲ್ಲರೂ ಇವತ್ತು ಬಂದಿದ್ದೀರಿ, ಧನ್ಯವಾದಗಳು. ನಾನು ಈಗಾಗಲೇ ನಮ್ಮ ಅಧಿಕಾರಿಗಳೊಂದಿಗೆ ಮಾತನಾಡ್ತಿದ್ದೆ. ಹಿಂದಿನ ವರ್ಷಗಳಲ್ಲಿ ಹಬ್ಬ ಯಾವ ರೀತಿ ಆಚರಣೆ ಆಗ್ತಿತ್ತು, ಗಣೇಶ ಹಬ್ಬ ಇರ್ಬೋದು, ಮೇರಿ ಫೆಸ್ಟ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಅಥವಾ ಈಗ ಶುರು ಆಗ್ತದೆ ಕೃಷ್ಣ ಜನ್ಮಾಷ್ಟಮಿ. ಅಂದರೆ ಹಬ್ಬಗಳೆಲ್ಲ ದಿನಕ್ಕೊಂದು ಹಬ್ಬಗಳು, ವಾರಕ್ಕೊಂದು ಹಬ್ಬಗಳು, ತಿಂಗಳಿಗೆ ದೊಡ್ಡ ದೊಡ್ಡ ಹಬ್ಬಗಳು ಬರ್ತಾನೆ ಇರ್ತದೆ. ಇದು ಸೀಸನ್ ಆಫ್ ಫೆಸ್ಟಿವಲ್ಸ್. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಕೇಂದ್ರ ವಿಭಾಗದ ಎಲ್ಲ ಗೌರವಾನ್ವಿತ ನಾಗರಿಕರು ಬಹಳ ಒಳ್ಳೆ ರೀತಿ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ, ಬಹಳ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಎಲ್ಲರದು ಒಟ್ಟು ಅಭಿಪ್ರಾಯ. ಯಾರು ಸಹ ಇಲ್ಲಿ ಸಮಸ್ಯೆ ಆಗಿದೆ, ಅಲ್ಲಿ ಸಮಸ್ಯೆ ಆಗಿದೆ ಅಂತ ಯಾವುದೂ ಸಹ ಸಂದರ್ಭ ಬಂದಿರುವುದಿಲ್ಲ ಅನ್ನುವಂಥದ್ದು ತಿಳಿಸಿದ್ದಾರೆ. ಬಹಳ ಸಂತೋಷದ ವಿಷಯ. ಆದರೆ ನಾವು ಇವತ್ತು ನಿಮಗೆ ಕರೆದಿರುವಂಥದ್ದು, ಆ್ಯಕ್ಚುಲಿ ನನಗೆ ವ್ಯಕ್ತಿಗಳಿಗೆ ಕೇಳಿದ್ರೆ ಶಾಂತಿ ಸಭೆ ಅಂತ ಈ ಪದದಿಂದಲೇ ನನಗೆ ಅಭ್ಯಂತರ ಇದೆ. ಆ ಪದನೇ ಇರಬಾರ್ದು. ಶಾಂತಿ ಇರುವಾಗ ಇನ್ನೊಂದು ಶಾಂತಿ ಸಭೆ ಮಾಡುವಂಥ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಅದಕ್ಕೆ ಆ್ಯಕ್ಚುಲಿ ಕರೆಕ್ಟಾಗಿ ಹೆಸರು ಕೊಡಬೇಕು ಅಂದರೆ ಸಮನ್ವಯ ಸಭೆ, ಸೌಹಾರ್ದದ ಸಭೆ, ಪೂರ್ವಭಾವಿ ಸಭೆ ಅಂತ ಏನಾದರೂ ಪದ ಕೊಟ್ಟರೆ ಅದು ಸರಿ ಅಂತ ನನ್ನ ವ್ಯಕ್ತಿಗ ಅಭಿಪ್ರಾಯ. ಯಾಕಂದ್ರೆ ನಾವು ಇಲ್ಲಿ ಒಟ್ಟುಗೂಡಿರೋದು ಏನಾದರೂ ಸಮಸ್ಯೆ ಆಯಿತು, ದೊಡ್ಡ ವಿಷಯ ಆಯಿತು, ಆಮೇಲೆ ಏನಾದ್ರು ಕರೆಸಿ ಕೂರಿಸಿ ಶಾಂತಿ ಪ್ರಸ್ತಾಪ ಮಾಡುವಂಥ ವಿಷಯ ಬಂದರೆ ಅದಕ್ಕೆ ಶಾಂತಿ ಸಭೆ ಕರುವಂಥದ್ದು ಸೂಕ್ತ. ಆಲ್ರೆಡಿ ಶಾಂತಿಯಿಂದ ನೆಮ್ಮದಿಯಿಂದ ಬಹಳ ಒಳ್ಳೆ ರೀತಿ ತಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ರೀತಿ ಮುಂದುವರಿಸ್ತೀರಾ ಅಂತ ನಾನು ಆಶಿಸುತ್ತೇನೆ. ನಮ್ಮ ಹಲವಾರು ಸ್ನೇಹಿತರು ಗಣೇಶ ಹಬ್ಬದ ಸಂದರ್ಭದಲ್ಲಿ ಏನೋ ಡಿಜೆಗೆ ಅನುಮತಿನೇ ಕೊಡಲ್ಲ, ಸ್ಪೀಕರೇ ಕೊಡಲ್ಲ ಅನ್ನುವಂಥ ಏನೋ ಆತಂಕದಿಂದ ಅಥವಾ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿರಬಹುದು ಅಂತ ಅನ್ಕೊಂತೀನಿ. ಆ ರೀತಿ ಏನು ಆಗುದಿಲ್ಲ. ಪ್ರತಿ ವರ್ಷ ನಿಮಗೆ ಸ್ಪೀಕರ್ಗೆ ಪರ್ಮಿಷನ್ ಸಿಗುತ್ತೆ. ಆದರೆ ಅದರದ್ದು ಮಿತಿ ಎಷ್ಟಿರಬೇಕು, ಡೆಸಿಬಲ್. ನಮ್ಮ ಒಬ್ಬರು ಸ್ನೇಹಿತರಲ್ಲಿ ಹೇಳ್ತಾ ಇದ್ರು, ಸರ್ ಇಷ್ಟು ಡೆಸಿಬಲ್ ಅಲ್ಲಿ ಒಳಗಡೆ ಇರಲಿ, ಈ ಟೈಮಿಂಗ್ ಒಳಗಡೆ ಇರಲಿ, ಈ ರೀತಿ ಇರಲಿ. ಸ್ಕೂಲ್ ಕಾಲೇಜಸ್ ಹತ್ರ ಬಂದಾಗ ನೀವೇ ಕಡಿಮೆ ಮಾಡ್ಕೊಳ್ಳಿ, ಹಾಸ್ಪಿಟಲ್ ಹತ್ರ ಬಂದಾಗ ನೀವೇ ಕಡಿಮೆ ಮಾಡ್ಕೊಳ್ಳಿ, ಇನ್ನೊಬ್ರು ಧಾರ್ಮಿಕ ಸ್ಥಳದ ಹತ್ರ ಹೋದಾಗ ಬೇಡದ ರೀತಿ ಹಾಡುಗಳನ್ನು ಹಚ್ಚಬೇಡಿ. ಯಾವುದೇ ಪ್ರೊಸೆಷನ್ ಇರಲಿ, ಯಾವುದೇ ಮೆರವಣಿಗೆ ಇರಲಿ, ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರುವಂತ ನಿಟ್ಟಿನಲ್ಲಿ ನೀವುಗಳು ಕ್ರಮ ಕೈಗೊಂಡ್ರೆ ಪೊಲೀಸ್ ಬಂದೋಬಸ್ತ್ ಅವಶ್ಯಕತೆ ಇದೆ. ನಿಜ ತಾನೇ? ನೀವೇ ಸ್ವಯಂ ಪ್ರೇರಿತವಾಗಿ ಕರೆಕ್ಟಾಗಿ ಶಿಸ್ತಿನಿಂದ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮೆರವಣಿಗೆಗಳು, ನಿಮ್ಮ ಹಬ್ಬದ ಆಚರಣೆಗಳು ಮಾಡ್ಕೊಂಡು ಹೋದ್ರೆ ಪೊಲೀಸ್ ಬಂದೋಬಸ್ತ್ ಏನಕ್ಕೆ ಬೇಕು? ನೋಡ್ರಿ, ಒಂದು ವಿಷಯ ಹೇಳ್ತೀನಿ. ಯಾವುದೇ ಹಬ್ಬ ಇರಲಿ, ನೀವುಗಳು ರೋಡ್ ಮೇಲೆ ಇರ್ತಿರೋ ಇಲ್ವೋ, ಪೊಲೀಸರು ಮಾತ್ರ ಇದ್ದೇವೆ. ನಮಗೆ ಎಲ್ಲ ಹಬ್ಬಗಳು ಒಂದೇ ರೀತಿ ಖಾಕಿ ಹಾಕೊಂಡಿದೀವಲ್ಲ, ಎಲ್ಲ ಬಣ್ಣಗಳು ನಮ್ಮ ಮೇಲೆ ಸೇರ್ತವೆ. ಈ ಸಮುದಾಯಕ್ಕೆ, ಆ ಸಮಾಜಕ್ಕೆ, ಈ ಒಂದು ಹಬ್ಬಕ್ಕೆ, ಆ ಒಂದು ಹಬ್ಬಕ್ಕೆ ಅಂತಲ್ಲ, ಏನೇ ಇರಲಿ, ರಾಜಕೀಯವಾಗಿ ಕಾರ್ಯಕ್ರಮಗಳಿರಲಿ, ಸಾಮಾಜಿಕ ಕಾರ್ಯಕ್ರಮಗಳಿರಲಿ, ಧಾರ್ಮಿಕ ಕಾರ್ಯಕ್ರಮಗಳಿರಲಿ, ಯಾವುದೇ ಸಮುದಾಯದ ಇರಲಿ, ನಾವೆಲ್ಲರೂ ಇದ್ದೇ ಇದ್ದೀವಿ. ಈಗ 15 ದಿನ ಸೆಷನ್ ನಡೀತು. ಫ್ರೀಡಂ ಪಾರ್ಕ್ನಲ್ಲಿ ಹಲವಾರು ಸಂಘಟನೆಗಳು ಬಂದು ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲರಿಗೆ ನಾವು ಅಷ್ಟೇ ರಕ್ಷಣೆ ಕೊಟ್ಟಿದ್ದೇವೆ, ಎಲ್ಲರಿಗೆ ಒಂದೇ ರೀತಿ ಅವಕಾಶಗಳು ಕೊಟ್ಟಿದ್ದೇವೆ. ಅದೇ ರೀತಿ ಇಲ್ಲಿ ಸಹ ಎಲ್ಲರಿಗೆ ಅವಕಾಶ ಮಾಡಿಕೊಡ್ತೀವಿ, ಒಳ್ಳೆ ರೀತಿ ಮಾಡಿಕೊಡ್ತೀವಿ. ಒಂದು ಹೆಜ್ಜೆ ನೀವು ಹಿಂದೆ ಹೋಗಿ, ಒಂದು ಹೆಜ್ಜೆ ನಾವು ಹಿಂದೆ ಹೋಗ್ತೀವಿ. ಸಾಮರಸ್ಯದಿಂದ ಇದನ್ನ ಮಾಡ್ಕೊಂಡು ಹೋಗೋಣ. ರೂಟ್ಗೆ ಸಂಬಂಧಪಟ್ಟಂತೆ ಕೆಲವರು ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಕೆಲವು ಕಡೆ ರೋಡ್ ಗುಂಡಿಗಳು ಮುಚ್ಚಿಲ್ಲ. ಅಲ್ಲಿ ನಾನು ನಮ್ಮ ಅಧಿಕಾರಿಗಳಿಗೆ ಸಲಹೆ ಏನು ಕೊಡ್ತೀನಿ ಅಂದ್ರೆ, ನೀವು BBMP ಅವ್ರ ಜೊತೆಗೆ ಮಾತಾಡಿಕೊಂಡು ಪ್ರೊಸೆಷನ್ ಇದ್ದಿದ್ದ ದಿನ ಕೆಲಸ ಆಗದೆ ಇರುವ ಹಾಗೆ ಮತ್ತೆ ಟೆಂಪರರಿ ರೋಡ್ ಆಕ್ಸೆಸಿಬಲ್ ಇರುವ ಹಾಗೆ ಮಾಡಿಸ್ಕೊಳ್ಳಿ. ಇಲ್ಲಾಂದ್ರೆ ರೂಟ್ನ ಚೇಂಜ್ ಮಾಡೋದು, ಇನ್ನೊಂದು ಕಡೆ ಸುತ್ತಾಡ್ಕೊಂಡು ಹೋಗೋದು, ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಬದಲಾಗಿ 3 ಕಿಲೋಮೀಟರ್ ಹೋಗೋದು, ಅದು ಸೂಕ್ತ ಅಲ್ಲ. ಸೊ ಎಲ್ಲೆಲ್ಲಿ ರೂಟ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ, ದಯವಿಟ್ಟು ಸ್ಥಳೀಯ ಠಾಣಾಧಿಕಾರಿಗಳೊಂದಿಗೆ ಮಾತಾಡಿ, ನಾವು ನಿಮ್ಮ ಪರವಾಗಿ BBMP ಜೊತೆಗೆ ಕೋಆರ್ಡಿನೇಟ್ ಮಾಡಿ ಅದನ್ನು ಸರಿ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಬಿಕಾಸ್ ರೂಟನ್ನ ಬದಲಾಯಿಸಲಿಕ್ಕೆ ಹೋದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂತ ಇಂಪ್ಲಿಕೇಶನ್ಸ್ ಆಗ್ತವೆ. ಇನ್ನೊಂದು ವಿಷಯ ಹೇಳಿದಿರಿ, ಈ ಮರಗಳನ್ನ ಕಟ್ ಮಾಡುವಂತದ್ದು ಮತ್ತೆ ಬೆಸ್ಕಾಂ ಇಲಾಖೆದು ನಿಮ್ಗೆ ಸಹಕಾರ ಬೇಕಾಗಿರುವಂತದ್ದು. ಖಂಡಿತ ಅದನ್ನ ಮಾಡಿಸ್ತೇವೆ. ಈಗ ಯಾಕೆ BBMPನವರು ಮತ್ತೆ ಇದನ್ನ ಶುರು ಮಾಡಲಿಲ್ಲ, ಸಿಂಗಲ್ ವಿಂಡೋ ಸಿಸ್ಟಮ್ ಆಗಲಿ ಅಥವಾ ಪರ್ಮಿಷನ್ಸ್ ಕೊಡುವಂತದ್ದಾಗ್ಲಿ, ವಾರ್ಡ್ ಮಟ್ಟದಲ್ಲಿ ಯಾಕೆ ಇದನ್ನು ಶುರು ಮಾಡಿ, ಈ ಮೀಟಿಂಗ್ ಮುಗಿದ ಕೂಡಲೇ ಜೋನಲ್ ಕಮಿಷನರ್ ಅವರಿಗೂ ಮಾತಾಡ್ತೀನಿ, ಅವರಿಗೂ ತಿಳಿಸ್ತೀನಿ. ಅಟ್ಲೀಸ್ಟ್ ಇಂಥ ಸಂದರ್ಭದಲ್ಲಿ ಸ್ಯಾಟರ್ಡೇಗೂ ಒಂದು ಇದನ್ನು ಓಪನ್ ಮಾಡಬೇಕಾಗಿತ್ತು. ಅಥವಾ ಮಾಡಲಿಲ್ಲ ಅಂತಂದ್ರೆ ಸೋಮವಾರ ಮಂಗಳವಾರ ಅದನ್ನು ಆದಷ್ಟು ಬೇಗನೆ ತಮ್ಮೆಲ್ಲರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಕ್ರಮ ಕೈಗೊಳ್ಳಲಿಕ್ಕೆ ಹೇಳ್ತೀನಿ. ಇನ್ನೊಂದು ವಿಷಯ ಅಂದ್ರೆ ಸ್ಟ್ರೀಟ್ ಲೈಟ್ಸ್ ಬಗ್ಗೆ ಯಾರು ಹೇಳಿದ್ವಿ, ಅದನ್ನ ಗಮನಿಸಬೇಕಾಗಿರುವಂತದ್ದು. BBMP ಕಮಿಷನರ್ ಈಗಾಗಲೇ ಒಪ್ಕೊಂಡಿದ್ದಾರೆ.
ಈಗ ನೀವು ನಿಮ್ಮ ಎಲ್ಲರಿಗೆ ಒಂದೇ ಸೂಚನೆ, ನಿಮ್ಮ ಏರಿಯಾದಲ್ಲಿ ಎಲ್ಲಿ ಮೆರವಣಿಗೆ ಹೋಗ್ಬೇಕಾದ್ರೆ ಸ್ಟ್ರೀಟ್ ಲೈಟ್ಗಳಿಲ್ಲ, ದಯವಿಟ್ಟು ಪಟ್ಟಿ ಮಾಡ್ಕೊಳ್ಳಿ. ಆ ಪಟ್ಟಿ ನೀವು ಠಾಣೆಗೆ ಸಲ್ಲಿಸಿ ಅಥವಾ ದಯವಿಟ್ಟು ನಮ್ಮ ಆಫೀಸ್ಗೆ ನೇರವಾಗಿ ತಂದು ಕೊಟ್ಟರು ಖುಷಿನೇ. ಅಲ್ಲಿಂದ BBMPಗೆ ಕಮ್ಯುನಿಕೇಟ್ ಮಾಡಿಬಿಟ್ಟು ಅದನ್ನ ಸ್ಟ್ರೀಟ್ ಲೈಟ್ಗಳನ್ನು ಕೂರಿಸುವಂಥದ್ದು ಮಾಡ್ತೀವಿ. ಈಗಾಗಲೇ ದೊಡ್ಡ ಪ್ರೊಸೆಷನ್ ಬರುವಂಥದ್ದು, ಈಗ ಟ್ಯಾನರಿ ರೋಡ್ RT ನಗರ್ ಸೈಡಲ್ಲಿ ದೊಡ್ಡದು ಪ್ರೊಸೆಷನ್ ಬರುತ್ತೆ. ಅಲ್ಲಿ ಈಗಾಗಲೇ ಎಲ್ಲ ಸ್ಟ್ರೀಟ್ ಲೈಟ್ಗಳನ್ನ ಫಿಕ್ಸ್ ಮಾಡುವಂಥದ್ದು ಕೆಲಸ ಆಗಿದೆ. ನಮ್ಮ ಸೈಪೆ ಟ್ಯಾಂಕಿನಲ್ಲಿ ಎಲ್ಲ ಇದು ಇಮರ್ಷನ್ ಮಾಡ್ತಾರೆ, ಅಲ್ಲಿಯೂ ಸ್ಟ್ರೀಟ್ ಲೈಟ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಹಲ್ಸೂರು ಲೇಕ್ ಹತ್ರ ಸ್ಟ್ರೀಟ್ ಲೈಟ್ಸ್ ಎಲ್ಲ ಸರಿ ಮಾಡಿದ್ದಾರೆ. ಈಗ ಇಂಟರ್ನಲ್ ವಾರ್ಡ್ಸ್ ಅಲ್ಲಿ, ಇಂಟರ್ನಲ್ ರೋಡ್ ಅಲ್ಲಿ ಸಣ್ಣ ಪುಟ್ಟದ್ದು ಒಂದೆರಡು ಕಡೆ ಪ್ರಾಬ್ಲಮ್ ಇದ್ರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ, ವಿಲ್ ಗೆಟ್ ಇಟ್ ಡನ್. ಅಷ್ಟು ನಿಮ್ಮೆಲ್ಲರಿಗೆ ನಾನು ಆಶ್ವಾಸನೆ ಕೊಡ್ತೀನಿ. ಪ್ರತಿ ಸತಿ ಕೂಡ ತಾವೆಲ್ಲರೂ ಪೊಲೀಸ್ ಇಲಾಖೆಗಳೊಂದಿಗೆ ನಮ್ಮ ಜೊತೆಗೆ ಕೈ ಜೋಡಿಸಿ, ಈಗಾಗಲೇ ನಮ್ಮ ACP ಅವರು ಒಟ್ಟು ಹೇಳಿದ್ರು, ನೀವೇ ನಮ್ಮ ಕೈಯಾಗಿ ಕಣ್ಣಾಗಿ ಕಿವಿಯಾಗಿ ಏನಾದರೂ ಬೇರೆ ಕಡೆ ಬೇಡದೆಲ್ಲ ನಡೀತಾ ಇದ್ರೆ ಅದನ್ನ ತಿಳಿಸಿದ್ರೆ ಯಾವುದೇ ಅನಾಹುತ ಆಗುವಂಥದ್ದು ನಾವು ತಪ್ಪಿಸ್ಬೋದು. ಏನಾದರೂ ಒಂದು ಸಮಸ್ಯೆ ಆದರೆ ಅದು ಒಂದು ಏರಿಯಾಗೆ ಒಂದು ಠಾಣೆಗೆ ಆಗುವಂಥದ್ದಲ್ಲ, ಇಡೀ ಬ್ಯಾಂಗ್ಳೂರ್ ಸಿಟಿಗೆ ಕಪ್ಪು ಚುಕ್ಕಿ ಬರುವಂಥದ್ದು ಆಗ್ತದೆ. ಅದಕ್ಕೆ ನೀವು ಯಾರು ಸಹ ಅವಕಾಶ ಕೊಡಲ್ಲ ಅಂತ ನನಗೆ ಭರವಸೆ ಇದೆ. ನೋಡಿ, ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ. ಯಾವುದೇ ಹಬ್ಬ ಆಗಲಿ, ಯಾವುದೇ ರೀತಿ ಆಚರಣೆ ಆಗಲಿ, ನಮ್ದು ಒಂದೇ ಉದ್ದೇಶ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು. ನಾವು ಇಷ್ಟೆಲ್ಲ ಮಾಡುವಂತಹದ್ದು ಕೊನೆ ನಮ್ಮ ಉದ್ದೇಶ ಏನಂದ್ರೆ ಎಲ್ಲಿಯಾದ್ರೂ ಸಾಮರಸ್ಯ ಹಾಳಾಗಬಾರ್ದು. ಯಾವುದೋ ಒಂದು ಸಣ್ಣ ಫ್ರಿಕ್ಷನ್ ಆಗಿ, ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಸಣ್ಣ ಫ್ರಿಕ್ಷನ್ ಆಗಿ ಅಥವಾ ಎರಡು ಸಂಘಟನೆಗಳ ನಡುವೆ ಸಣ್ಣದು ಇಶ್ಯೂ ಆಗಲಿ, ಅದಕ್ಕೆ ಬೇಡದ ರೀತಿ ಒಂದು ಬಣ್ಣಗಳು ಹಚ್ಚಿ ಸಮಸ್ಯೆಗಳನ್ನು ದೊಡ್ಡದು ಮಾಡಿ ಆ ಶಾಂತಿಯನ್ನ ಉಂಟು ಮಾಡುವಂತಹದ್ದು ಸಂದರ್ಭ ಸನ್ನಿವೇಶಗಳು ಬರಬಾರದು. ಇದು ಒಂದು ಸಣ್ಣ ಉದ್ದೇಶ ಹಿಡ್ಕೊಂಡು ನಾವೆಲ್ಲ ಇವೆಲ್ಲ ಎಫರ್ಟ್ಸ್ಗಳು ಮಾಡ್ತಾ ಇರ್ತೀವಿ. ಖಂಡಿತವಾಗಿಯೂ ನಾನು ಇಲಾಖೆಯ ಪ್ರತಿಯೊಬ್ಬರು ಸಿಬ್ಬಂದಿ ಪರವಾಗಿ ನಿಮ್ಗೆ ಆಶ್ವಾಸನೆ ಕೊಡ್ತೀವಿ. ನಾವು ಹಿಂದೆನೂ ನಿಮ್ಮ ಜೊತೆಗಿದ್ದೀವಿ, ಈಗಲೂ ನಿಮ್ಮ ಜೊತೆಗಿದ್ದೀವಿ, ಮುಂದೆ ಸಹ ಎಲ್ಲ ಆಚರಣೆಗಳಲ್ಲಿ ನಿಮ್ಮ ಜೊತೆಗಿರ್ತೀವಿ. ನೀವು ಅಷ್ಟೇ ದೊಡ್ಡ ಮನಸ್ಸಿನಿಂದ ನಮ್ಮೊಂದಿಗೆ ಇದ್ದು ಇವೆಲ್ಲ ಪ್ರಕ್ರಿಯೆಯಲ್ಲಿ ಸಹಕಾರ ನೀಡುತ್ತಿರುವಂತ ಆಶಿಸುತ್ತಾ ಎಲ್ಲರಿಗೆ ಮುಂಬರುವ ಹಬ್ಬಕ್ಕೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ನಾನು ಯಾರ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. DCP ಕೇಂದ್ರ ವಿಭಾಗದವರು ಸೂಚನೆಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಈಗ ವಂದನಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ DCP ಕೇಂದ್ರ ವಿಭಾಗದವರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆ ಮೇಲಿರುವ ಎಲ್ಲ ACPಗಳಿಗೂ ವಂದನಾರ್ಪಣೆಗಳನ್ನು ಅರ್ಪಿಸುತ್ತೇನೆ. ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಹಾಗೂ ತಾವೆಲ್ಲ ಬಂದು ತಮ್ಮ ಸೂಚನೆಗಳನ್ನು ಸಲಹೆಗಳನ್ನು ನೀಡಿದ್ದೀರಿ. ಸಾರ್ವಜನಿಕರಿಗೂ ವಂದನಾರ್ಪಣೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಈ NGO ಹಾಲ್ ನೀಡಿದಂಥ ಅಧ್ಯಕ್ಷರಾದ ಷಡಕ್ಷರಿ ಅವರಿಗೂ ವಂದನೆಗಳನ್ನು ಅರ್ಪಿಸ್ತಾ